ಆಯನಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶರಣಂ ಶರಣಂ ಶರಣಂ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಚರಣಾರವಿಂದಗಳಲ್ಲಿ ನಮಸ್ಕಾರ ರೂಪ ಮಂಗಳಾಚರಣೆಯನ್ನು ಸಲ್ಲಿಸಿ, ಕ್ಷೇತ್ರಾದಿದೇವತೆ ಭಕ್ತಶಿರೋಮಣಿ ಸೇವಾಭಾವೆ ಕುಪ್ಪೆ ಭೀಮರಾಯನ ಶ್ರೀ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಬಹಳಷ್ಟು ವೈಭವೋಪೇತವಾಗಿ ಈ ಜಾತ್ರಾ ಮಹೋತ್ಸವದ ಸಮಸ್ತ ಕಾರ್ಯನಿರ್ವಾಹಕ ಮಹಾನುಭಾವರು, ಪೂಜ್ಯಪಾದರು, ತಪೋಧನ ವಿದ್ಯಾಧಣರಾದಂಥ ಗುರುಬಸವ ಅಪ್ಪಂಗಳ ಶ್ರೀ ಚರಣಾರವಿಂದಗಳಿಗೆ ನಮಸ್ಕಾರೋಪ ಮಂಗಳಾಚರಣೆಯನ್ನು ಸಲ್ಲಿಸಿ, ನಮ್ಮ ಗ್ರಾಮೀಣ ವಲಯದ ಕರೆಗೆ ಹೋಗೊಟ್ಟು ಒಂದು ವಿದ್ಯೆಯ ತೇರೆ ಬೆಂಗಳೂರಿನಿಂದ ಕಸಬಾ ಲಿಂಗಸೂರಿಗೆ ಆಗಮಿಸಿ ನಮಗೆಲ್ಲ ವಿದ್ಯಾಪಥವನ್ನು ಹಾಕಿಕೊಟ್ಟಂಥ ಮಹಾನುಭಾವರಾದಂಥ ಪೂಜ್ಯಪಾದ ಶರ್ಮಾ ಅಪ್ಪಂಗಳ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ, ಪೂಜ್ಯಪಾದರು ಶ್ರೋತ್ರಿ ಬ್ರಹ್ಮನಿಷ್ಠರು, ವಾಂಗ್ಮಿಗಳು, ಗಾನ ಕುಶಲಮತಿಗಳೆಂದೆಣಿಸಿದಂತಹ ಪೂಜ್ಯಪಾದ ಮಹಂತಯ್ಯಪ್ಪಂಗಳ ಶ್ರೀ ಚರಣಾರವಿಂದಗಳಿಗೆ ಮಂಗಳಾಚರಣೆಗಳನ್ನು ಸಲ್ಲಿಸಿ, ಭಾಳ ವಿಶೇಷ ಕಾರ್ಯಕ್ರಮ ಇವತ್ತು. ಬಹುತೇಕ ಈ ನಾಡಿನಲ್ಲಿ ಬಹಳಷ್ಟು ಪ್ರಾಮಾಣಿಕವಾದಂಥ ಒಬ್ಬ ಹಿರಿಯ ರಾಜಕಾರಣಿಗಳ ಯಾರು ಅಂತ ಕೇಳಿದರೆ ಕೈ ಎತ್ತಿ ಹೇಳುವಂಥ ಒಂದು ಹೆಸರು ಅಮರೇಗೌಡ ಭಯಾಪುರ ಸಾಹೇಬರು ಅನ್ನುವಂಥ ಮಾತು ಎಲ್ಲ ಕಡೆಗೂ ಕೂಡ ಕೇಳಿ ಬರುವಂಥ ಚಿಂತನೆಗಳು. ಏನೋ ಒಂಚೂರು ಪ್ರಕೃತಿಯಲ್ಲಿ ಆರಾಮಿಲ್ಲ ಅಂತ ನನಗೆ ಯಾರೋ ಒಬ್ಬರು ಹೇಳಿದಂಗಾಗಿತ್ತು. ನೋಡ್ಲಿಕ್ಕೆ ಹೋಗ್ಬೇಕು, ನಾಳೆಗೆ ಊರಿಗೆ ಹಾದು ಹೋಗ್ಬೇಕಂತ ಯೋಚನೆ ಮಾಡಿದ್ದೆ. ಅವರೇ ನಮ್ಮ ಭೇಟಿಗೆ ಬಂದರು. ಅವರಿಗೆ ಚಿರಂಜೀವಿತ್ವವನ್ನು ಹೊಂದಲಿ ಅಂಥೇಳಿ ಜೋರಾಗಿ ಚಪ್ಪಾಳೆಯ ಮೂಲಕ ನಮಸ್ಕಾರಗಳನ್ನು ಸಲ್ಲಿಸೋಣ. ಸಹೋದರರಾದಂಥ ಶಣ್ಗೌಡರು, ಧಣ್ಯಾರು, ಹಿರಿಯರು, ಏನೋ ಈ ಭಾಗಕ್ಕೆ ನಾನು ಬಂದೆ ಅಂದರೆ ನನ್ನ ಜೊತೆಗೆ ಒಂದು ಗಂಟೆ ಗನ್ಮಠದಪ್ಪನ ಆಶ್ರಮದಲ್ಲಿ ಕಾಲು ಕಳೆದು ಸಂತೋಷವನ್ನು ಹಂಚಿಕೊಂಡು ಯೋಗಕ್ಷೇಮವನ್ನು ವಿಚಾರಿಸುವಂಥ ಎಲ್ಲ ಹಿರಿಯರು ಇಲ್ಲಿ ಕೂತಿದ್ದೀರಿ. ವಿದ್ವನ್ಮಣಿಗಳಾದಂಥ ರಾಯಚೂರಿನಿಂದ ಪ್ರಾಣೇಶ್ ಸರ್ ಬಂದಿದ್ದಾರೆ. ಎಲ್ಲಿ ರಾಯಚೂರು, ಎಲ್ಲಿ ಕಸಬಾ ಲಿಂಗಸೂರು, ಇದೊಂದು ಸುಂದರಕಾಂಡ ಪ್ರವಚನ ನಡೆದಿದೆ ಅಂದರೆ ಎಷ್ಟು ಪ್ರೇಮದಿಂದ ಎಲ್ಲ ಮಹಾನುಭಾವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸಿ, ಇದು ಸೆಂಡಪ್ ಪಾರ್ಟಿ ಏನ್ರಿಪ್ಪ. ನಾಳೆಗೆ ನನ್ನ ಪುಣ್ಯ ಮುಗೀತು. ನಾಳೆಗೆ ಸಂಜೆ ಮುಂದೆ ತಂಗಡಿ ರೊಟ್ಟಿ ಜುನಕ ತಿಂದು ಮನ್ಕೊಳ್ಳೋದು ನನ್ನ ಪಾಳ್ಯಕ್ಕದ. ಚಂದ ಉಣಿಸಿದ್ರಿ, ಚಂದ ನೋಡ್ಕೊಂಡ್ರಿ, ಊರಾಗೆಲ್ಲ ತಿರುಗಾಡಿದೆ, ಮನೆಗಳಿಗೆ ಭೇಟಾದೆ. ಅದೇನೋ ಹನುಮಂತನಿಗೆ ಲಂಕೆಯಲ್ಲಿ ತಿರುಗಾಡುವ ಸದಾವಕಾಶ ರಾಮನು ಕೊಟ್ಟಿದ್ದರೆ, ನನಗೆ ಕಸಬಾ ಲಿಂಗಸೂರಿನ ತುಂಬ ಅಡ್ಡಾಡುವಂಥ ಸದಾವಕಾಶವನ್ನು ಭಕ್ತ ಸ್ತೋಮ ಕೊಟ್ಟು ನಾನು ಎಲ್ಲವನ್ನು ನೋಡಿದೆ, ಬಹಳ ಸಂತೋಷಪಟ್ಟೆ. ಕೊನೆ ಪ್ರವಚನ ಇನ್ನೊಂದಿಟ್ಟು ಹೇಳ್ರಿ ಅಂತ ಅವ್ರಂತಾರೆ, ಬಡಿಗೆ ತಂದಿಟ್ಟನಂತ ಇವ್ರಂತಾರೆ. ಯಾರ ಮಾತಂತ ಕೇಳ್ಬೇಕು ನಾನು?
ಭಾಳ ಚಂದ, ಭಾಳ ಚಂದ. ಕೊನೆ ಮಾತಿಗೆ ಭಾಳ ಬೆಲೆ ಅದು. ನಿಮಗೆ ಸ್ವಲ್ಪ ನೋಡ್ರಿ, ನಾ ಹೇಳೋದು ಹೌದೋ ಅಲ್ಲೋ, ಅಲ್ಲನಿಸಿದ್ರೆ ನೀವು ಕೇಳಬಹುದು. ನಾನು ಕೊನೆ ಮಾತಿಗೆ ಎಷ್ಟು ಬೆಲೆ ಅದ ನೋಡ್ರಿ. ಒಬ್ಬ ರಾಜಕಾರಣಿ ತನ್ನ ಅಧಿಕಾರಾವಧಿಯನ್ನು ಮುಗಿಸೇ ಅಧಿಕಾರವನ್ನು ಬಿಟ್ಟು ಕೊಡುವ ಪ್ರಸಂಗ ಬಂತು ಅಂದರೆ ಒಂದು ವಿದಾಯ ಭಾಷಣ ಅಂತ ಮಾಡ್ತಾರೆ. ನೋಡಿ ಎಷ್ಟು ಚಂದದ ವಿಚಾರ ಹೆಂಗದ ನೋಡ. ಒಬ್ಬ ಮುದುಕ ಏನೋ 90-89 ವರ್ಷ ಬದುಕಿರ್ತಾನೆ. 4 ಮಕ್ಕಳು, 4 ಹೆಣ್ಮಕ್ಕಳು, ತುಂಬಿದ ಸಂಸಾರ. ದುಡಿದು ಕೊನೆ ಮುಪ್ಪಿನ ಕಾಲಕ್ಕೆ ದೇಹ ಬಿಡುವಂಥ ಒಂದು ಪ್ರಸಂಗ ಬಂತು ಅಂದರೆ ಗಂಡು ಮಕ್ಕಳು ಬೇರೆಯಾಗಿರ್ತಾವೆ, ಹೆಣ್ಮಕ್ಕಳು ಗಂಡನ ಮನೆಗೆ ಹೋಗಿರ್ತಾವೆ. ಇನ್ನು ನಾವು ಉಳಿಯೋದಿಲ್ಲ ಅಂತ ಗೊತ್ತಾದ ಕೂಡಲೇ ಅವ ಪಕ್ಕದಾಗಿದ್ದವ್ರಿಗೆ ಏನಂತ, ನನ್ನೆಲ್ಲ ನನ್ನ ಮಕ್ಕಳ ಮೊಮ್ಮಕ್ಕಳನ್ನ ಕರೆಸಿಬಿಡ್ರಿಪ್ಪ ಅಂತ. ಅಪ್ಪ ಆರಾಮಿಲ್ಲ ಅಂತ ಅಂದ ಕೂಡಲೇ ಎಲ್ಲರೂ ಓಡಿ ಬರ್ತಾರೆ. ಹಿಂದೆ ಅವ ಹಿಂಗಂದ, ಇವ ಹಿಂಗಂದ, ನಾವು ಅಣ್ಣತಂಬರು ಬಡ್ದಾಡಿದ್ವು, ಅಕ್ಕಂಗಿಯರು ಬಡ್ದಾಡಿದ್ವು, ಏನು ತಲೆಗೆ ಬರೋದಿಲ್ಲ ಅದು. ಅಪ್ಪಗೆ ಆರಾಮಿಲ್ಲ ಅಂದ್ರ ತಕ್ಷಣ ಸಾಕು ಎಲ್ಲರೂ ಓಡಿ ಬಂದೆ ಕಾಟಿನ ಸುತ್ತಲೂ ನಿಂದಿರ್ತಾರೆ. ನಿಂತಾಗೆ ಒಬ್ಬ ಮಗನ ಕೈ ತನ್ನ ಕೈಯಾಗ ತೊಗೊಂಡೆ, ಒಬ್ಬಾಕೆ ಮಗಳ ಕೈಯ ತನ್ನ ಕೈಯಾಗ ತೊಗೊಂಡೆ, ಎರಡೂ ಕೈ ತೊಗೊಂಡೆ ಎದೆ ಮೇಲೆ ಇಟ್ಟು ಹಿಚ್ಚಿಕೊಂಡು ಕಣ್ತುಂಬ ನೀರು ತಂದೆ, ಯಪ್ಪ ನನ್ನ ಮಕ್ಕಳೇ ಮತ್ತು ನನ್ನ ಆವೇಶ ಮುಗಿದದ, ಇದೊಂದು ಕಡೆ ಮಾತು ನಡೆಸ್ಕೊಡ್ರಿಪ್ಪ ಅಂತ ಅಂದ ಕೂಡಲೇ ಇಬ್ಬರು ಹುಟ್ಟೂರು ಕೂಡಿಯಪ್ಪ ಏನು ಹೇಳ್ತಿ ಹೇಳಿಪ್ಪ ಅಂದ ಕೂಡಲೇ ನಿನ್ನ ಮಗಳನ್ನ ಕೊಟ್ಟು ಬಿಡುವ, ಇದನ್ನು ಕಡೆ ಆಸೆ ಐತಿ ಅಂತ ಅಂದ ಕೂಡಲೇ ಹ್ಞೂ ಯಪ್ಪ ನಾವು ಅದನ್ನು ಮಾಡಿಬಿಡ್ತೀವಿ ಅಂತ ಅವ್ರು ಒಪ್ಕೊಂಡ್ಬಿಡ್ತಾರೆ. ಇಡದಿನ ಒಟ್ಟ ಕನ್ಯಾ ಕೊಡೋಕೆ ಹ್ಞೂ ಅಂದಿರೋದಿಲ್ಲ ಅವರು. ಈಗ ಯಾರ್ಯಾರಿಗೆ ಕನ್ಯಾ ಸಿಕ್ಕಿಲ್ಲ ಅವರೆಲ್ಲರೂ ಇರೋ ಸ್ಟೈಲ್ ಉಪಯೋಗ ಮಾಡಿರಿ. ಈಗ ಭಾಳ ಮಂದಿ ಎಲ್ಲರೂ ಕನ್ಯಾನ ಕೊಡೋಲ್ರಿಪ್ಪ ಮನ್ಯಾನ ಅವ್ರು ಒಟ್ಟ ಯಾರ್ಯಾರಿಗೂ. ಆ ಹುಡುಗಿ ಹ್ಞೂ ಅಂದ್ರೆ ನಾವು ರವು ಹೂಣವಳು, ರವು ಹ್ಞೂ ಅಂದ್ರೆ ಅದು ಹುಡುಗಿ ಹೂಣವಲ್ರು. ಅದಕ್ಕೆ ಇನ್ನೇನು ಮಾಡ್ರಿಪ್ಪ ಅಂತಂದ್ರೆ ಮೆಲ್ಕ ಹಂಗೆ ಮಾಡೋದು ಹಂಗೆ ಮಾಡಿ ಇದೊಂದು ಕಡೆ ಮಾತು ನಡೆಸ್ಕೊಡ್ರಿ ಅಂದ್ರೆ ಬಹುತೇಕ ಶುದ್ಧ ಆದಿದ್ದು ನನಗೆ ಅನಿಸಾಕತ್ತೈತಿ. ಈಗ ಅದು ಇದು ಕಡೆ ಮಾತಿಗೆ ಬೆಲೆ. ಅದು ಭಾಳ ಇವತ್ತು ಹೇಳೋ ಮಾತು ಭಾಳ ಕೊನೆಯ ಮಾತು, ಭಾಳ ಬೆಲೆ ಉಳ್ಳ ಮಾತು. ಹಾಗೆ ಇನ್ನೊಂದು ಪ್ರಸಂಗ ನೋಡಿ. 20-25 ವರ್ಷ ಒಂದು ಹುಡುಗಿ ಮನ್ಯಾಗ ಹುಟ್ಟಿರ್ತಾಳೆ. LKG ಹಿಡಿದು ಇಲ್ಲಿ ತನಕ ತಾಯಿ, ತಂದೆ, ಅಣ್ಣ, ತಮ್ಮ, ಓಣ್ಯಣ್ಣವರು ಎಲ್ಲರೂ ಸೇರಿ ಆ ಹುಡುಗಿ ಲಂಗ ಹಾಕುವುದು ಹಿಡ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಆಕೆ ಮನೆಗೆ ಬಂದು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋ ಮಟ್ಟ ಕಾಲು ಒಂದಿಟ್ಟು ಜಾಗ ಸಿಟ್ರೆ ಹಂಗಿಡಬಾರ್ದು ಅಂತಾರೆ. ಜಾಗ ಸಿಟ್ರೆ ಹಂಗಿಡಬಾರ್ದು, ಸಾವ್ಕಾಶ ಇಟ್ರೆ ಹಿಂಗಿಡಬಾರ್ದು, ಎತಿ ಇಟ್ರೆ ಹಂಗೆ ಮಾಡಬಾರ್ದು, ಸೌರಿದ್ರೆ ಹಿಂಗೆ ಮಾಡ್ಬಾರ್ದು. ಹೆಂಗಾರ ಮಾಡ್ಬೇಕಾಕಿ, ಹೆಂಗಾರ ಮಾಡ್ಬೋದು. ಇಷ್ಟು ಹೇಳಿ ಆಕೆ ಬದುಕನ್ನು ತಿದ್ದೆ ಗಂಡನ ಮನೆಗೆ ಹೋಗೋ ಸನ್ನಿವೇಶ. ಗಂಡನ ಮನೆಯವ್ರು ಕರೆಯಕ್ಕೆ ಬಂದಿರ್ತಾರೆ. ಹುಡುಗಿ ಹೊಂಟು ನಿಂತಿರ್ತತಿ, ಉಡ್ಯಾಕೆ ಕಟ್ಟಿರ್ತಾರೆ. ಇನ್ನೇನು ಹೋಗಿ ಹುಡುಗಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕಾರಣ ಕುಂಡ್ರಬೇಕು ಅನ್ನೋದಕ್ಕೆ ಒಳಗೆ ಅವ್ರವ್ವ ಮತ್ತೊಂದು ಸ್ವಲ್ಪ ತಂಗಿ 1 ಮಿನಿಟ್ ಬಂದು ಹೋಗ. ಆ ಕಾರಿನ ಗೇಟ್ ಹಿಡ್ಕೊಂಡು ಹುಡುಗಿ ಬಣ್ಣಿವ ಅಂದದ್ದು ಓಡಿ ಒಳಗೆ ಬತ್ತು. ಭಾಳ ಜನಪದಿಯರು ಭಾಳ ಚಂದ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ ಜನಪದೀಯ ಕವಿಗಳಿದನ್ನು. ಭಾಳ ಈ ಸನ್ನಿವೇಶವನ್ನು ಭಾಳ ಚಂದ ಹೇಳ್ತಾರೆ. ಅತ್ತಿ ಮನೆಗೆ ಹೋಗಾಕಿ 18 ಹೇಳೀನಿ, ಮತ್ತೊಂದು ಹೇಳೋದು ಮರತೀನಿ. ತಾಯಿ ಹೇಳಕತ್ತಾಳೆ. ಮಗಳ ಮುಂದೆ ಕೂತಾಳೆ, ಉಡಿ ತುಂಬ ಉಡೇಕಿದಾವೆ. ಉಡೇಕಿ ಹಿಡ್ಕೊಂಡು ನಿಂತ ಮಗಳಿಗೆ ಜನಪದೀಯ ಕವಿ ಬರಿತಾ ಇದ್ದಾನೆ. ಅತ್ತಿ ಮನೆಗೆ ಹೋಗಾಕಿ 18 ಹೇಳೀನಿ, ಮತ್ತೊಂದು ಹೇಳೋದು ಮರತೀನಿ, ಮತ್ತೊಂದು ಹೇಳೋದು ಮರತೀನಿ ನನ್ನ ಮಗಳ, ಅತ್ತಿಗೆದರುತ್ತರ ಕೊಡಬ್ಯಾಡ. ಏನಂತಮ್ಮ ಕಡಿದು? ಒಂದು ಸಲ ನನಗೆ ಕೇಳೋಂಗೆ ಹೇಳ್ತೀರಾ? ನಾನು ಇನ್ನೊಂದು ಸಲ ಹೇಳ್ತೇನೆ. ಅತ್ತಿಗೆದರುತ್ತರ ಕೊಡಬ್ಯಾಡ. ಏನು ಆದ ಕೂಡಲೇ ಅತ್ತಿನ ಹೊರಗೆ ಹಾಕಿ ಮಣಕ್ವಾರ ಅಂದಾಳನ.
ಮಜಾ ಹೇಗದ ನೋಡಿ, ಮಜಾ ಹೇಗದ ನೋಡುವ. ಸಣ್ಣಕ್ಕಿದ್ದಾಗಿಂದ ಎಲ್ಲ ಹೇಳೀನಿ, ರಗಡು ಸಲ ಬೈದೀನಿ, ರಗಡು ಸಲ ಹೊಡೆದೀನಿ, ಅದನ್ನೆಲ್ಲ ಮರೆತು ಬಿಡು. ಇವತ್ತು ಗಂಡನ ಮನೆಗೆ ಹೊಂಟಿಯಲ್ಲ, ಗಂಡನ ಮನೆಗೆ ಹೊಂಟಿಯಲ್ಲ ನೋಡು. ಹಾಗೆ ಈಗ ಬದುಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಏನಾರ ಮಾಡು, ಎಷ್ಟೇ ಕಷ್ಟ ಬಂದ್ರೂ ಕೂಡ ಅತ್ತಿಗೆ ಎದುರುತ್ತರವನ್ನು ಕೊಡಲಾರದೆ ನೀನು ಬದುಕಿದೆ ಅಂದರೆ ನನ್ನ ಹಡೆದ ಹೊಟ್ಟೆಗೆ ತನಗಾಗ್ತದೆ. ಹುಟ್ಟಿದ ಮನೆಗೆ ಹುಲ್ಲು ತಾರದೆ ಹೂವನ್ನು ತರುವ ಮಗಳು ನೀನು ಆಗು ಮಗಳೇ ಅಂತ ಹೇಳಿ ಕಳಿಸುವಂಥ ತಾಯಿಯ ಗರತಿಯ ಮಾತು ಅದು ಕೊನೆಯ ಮಾತಾಗ್ತದೆ. ಜೀವನದಲ್ಲಿ ಅದು ನೆನಪುಳಿತದ, ಅದು ನೆನಪಿರ್ಬೇಕದು, ಕೊನೆಯ ಮಾತು ನೆನಪಿರು. ಹಾಗೇ ಸುಂದರಕಾಂಡದ ಕೊನೆಯ ಮಾತನ್ನಪ್ಪ ಅವ್ರು ಹೇಳಿದರು. ಕೊನೆಯ ಮಾತು ಏನು ಹೇಳಿದ್ರು ಅಂತಂದರೆ ಭಾಳ ಚಂದಿತ್ತದು ನೋಡು. ಕೊನೆಯ ಮಾತದು ಎಲ್ಲ ಸುಂದರಕಾಂಡ ಹೇಳಿನ ಅದನ್ನಷ್ಟು ನೆನಪಿಡ್ಬೇಕಂತೇನಿಲ್ಲ. ಆದರೆ ಸುಂದರಕಾಂಡ ಪ್ರವಚನ ನಡೆದಾಗ ಕಸಬಾಲಿಂಗಸೂರಿನೊಳಗೆ ನಮ್ಮ ತಲೆಯೊಳಗಿನ ಎಲ್ಲ ಕೆಟ್ಟ ಯೋಚನೆಗಳನ್ನು ಎಲ್ಲವನ್ನು ಬಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ಒಂದು ಮಾದರಿ ಹಳ್ಳಿಯಾಗಿ ನಾವೆಲ್ಲರೂ ಕೂಡಿ ತೇರನೆ ಎಳೆದೇವೆ ಅನ್ನೋದು ಒಂದು ಕಡಿಮೆ ಮಾತದದು. ಏನದು ಎಷ್ಟು ಚಂದದ. ಏನು ನನ್ನ ಯೋಚನೆಯನ್ನು ಬಿಟ್ಟೆ, ನಿಮ್ಮ ಯೋಚನೆಯನ್ನು ಬಿಟ್ಟೆ, ಇವರು ಅವ್ರು ಅನ್ನೋದು ಬಿಟ್ಟೆ, ಇವರು ಅನ್ನೋದು ಬಿಟ್ಟೆ, ಎಲ್ಲರೂ ಕೂಡಿ ಹಗ್ಗವನ್ನು ಹಿಡಿದು ಕುಪ್ಪೆ ಭೀಮರಾಯನ ತೇರನ್ನು ಎಳೆಯುವಂಥ ಒಂದು ಸೌಂದರ್ಯದ ಒಂದು ಸನ್ನಿವೇಶ ಇದು. ನಿಮ್ಮ ತಲೆಯೊಳಗಿಟ್ಟುಕೊಂಡೆ, ನಿಮ್ಮ ಎದೆಯೊಳಗಿಟ್ಟುಕೊಂಡು ಬದುಕನ್ನು ಕಟ್ರಿ ಅಂತ ಹೇಳಿ ವಿದ್ವಾನ್ ಸಂಪಾ ಸಾಹೇಬರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇದು ಕೊನೆಯ ಮಾತು. ಬದುಕಿನಲ್ಲೇ ಮತ್ತೇನಿಲ್ಲ. ಅದು ಬದುಕಿನೊಳಗೆ ಭಾಳ ಕೇಳಿ ನಡೆದು ಮುಖ್ಯ ಅಲ್ಲ, ಭಾಳ ಹೇಳಿ ನಡೆದು ಮುಖ್ಯ ಅಲ್ಲ, ಸುಮ್ಮನೆ ಏನೋ ಅಡ್ಡಾಡಿ ಬಂದು ನಡೆದು ಮುಖ್ಯ ಅಲ್ಲ, ನಾ ಹೇಗೆ ಬದುಕಿ ನಡೆದು ಮುಖ್ಯದ. ಅದು ಬದುಕಿ ನಡೆದು ಮುಖ್ಯದು. ಬದುಕು ನಮ್ಮ ಭಾವನೆಗೆ ತಕ್ಕ ಹಾಗೆ ನನ್ನ ಬದುಕು, ನನ್ನ ಮನೆ, ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಗ್ರಾಮ, ನನ್ನ ದೇಶ ಇವುಗಳನ್ನು ನನ್ನ ಕನಸಿನಂತೆ ನಾನು ಕಟ್ಟಿಕೊಂಡು ಬದುಕಿದೆ ಅನ್ನುವಂಥ ಒಂದು ಕೇವಲವಾದಂಥ ಶಕ್ತಿಯುಕ್ತ ವ್ಯಕ್ತಿತ್ವ ಅದು ಸುಂದರಕಾಂಡದಿಂದ ತಿಳಿದು ಬರುವ ಮಹಾನ್ ಕಥೆ. ಅದು ನಾವು ಹಾಗಾಗೋದಿಲ್ಲ. ಏನು ಭಾಳ ಕೇಳ್ತೀವಿ, 100 ಓದಿ 100 ಕೇಳಿದರೇನೋ ಆಶೆ ಹರಿಯದು ರೋಷ ಬಿಡದು, ಮಾತಿನಂತೆ ಮನವಿಲ್ಲದ ಈ ಜಾತಿ ಡೊಂಬಕರಣ. ಏನು ತೊಗೊಂಡೇನು ಬೆಂಕಿ ಹಚ್ಚು, ಏನು ಮಾಡೋದು ತೊಗೊಂಡೆ? ರಾಮನಂತೆ ಮಾತಾಡೋರು ಬೇಕಾದಷ್ಟು ಮಂದಿ, ವಿಭೀಷಣನಂತೆ ಮಾತಾಡೋರು ಬೇಕಾದಷ್ಟು ಮಂದಿ, ಹನುಮಂತಂತ ಹೆಸರಿಟ್ಟುಕೊಂಡವ್ರು ಕೋಟ್ಯಾನು ಕೋಟಿ ಮಂದಿ. ಅದರಿಂದ ಫಲ ಆಯ್ತು. ಒಂದೂರಾಗೆ ಹಿಂಗೆ ರಾಮಾಯಣ ನಡೆದು ದಾರಿ ಬಿಡಿತೇನ್ರಿ? ಇಲ್ಲ, ದಾರಿ ಆಗೈತಿ. ಒಂದೂರಾಗ ಒಂದು ರಾಮಾಯಣ ನಡೆದಿತ್ತು. ಇಲ್ಲೇ ನನ್ನ ಮೊಮ್ಮಕ್ಕಳು ಕೂತಂಗೆ ಕಾಣ್ತಾವೆ, ಒಂದಿಷ್ಟು ಏನೋ ತಲೆ ಮೇಲೆ ಏನೇನು ಹಾಕೊಂಡವು, ಏನೇನು ಆಟ ಮಾಡ್ಬೇಕಂತ ಬಂದಂಗೆ ಕಾಣ್ತಾವೆ. ಭಾಳ ಚಂದ ಆ ರಾಮಾಯಣ ನಡೆದಿತ್ತು. ಜಗದೀಶಪ್ಪನಂಥವರು ರಾಮಾಯಣ ಹೇಳಕತ್ತಿದ್ರು. ಅದು ಹಾಗೆ ರಾಮಾಯಣ ಟೆಂಪೋ ಭಾಳ ಏರ್ತದು. ಕೊನೆಗೆ ಊರಣ್ಣವರೆಲ್ಲರೂ ಬಂದೆ ಅಪ್ಪಗಳಿಗೊಂದು ಮಾತಂದ್ರಿಯಪ್ಪ, ಆ ರಾವಣ ಬಂದು ಆ ಸೀತೆಯನ್ನು ಎಳೆದೊಯ್ಯುವಾಗ ಅಂಥ ಒಂದು ಕೆಟ್ಟದಾದಂಥ ಸ್ಥಿತಿ ಭಾರತ ಭೂಮಿಯೊಳಗೆ ಇರಬಾರ್ದು. ಅದರ ಸಲುವಾಗಿ ಆ ರಾವಣನ ಚಿಂತನೆಯನ್ನು ಮಾಡೋದೇ ಬೇಡ. ನಾವೆಲ್ಲರೂ ರಾಮ, ಸೀತೆ, ಲಕ್ಷ್ಮಣ, ಜಾಂಬುವಂತ, ಹನುಮಂತ ಈ ತೆರನಾಗೆ ನಿಮ್ಮ ಪ್ರವಚನ ಕೇಳಕ್ಕೆ ವೇಷವ ಹಾಕ್ಕೊಂಡು ಬರ್ತೀವಿ ಅಂದರು. ಏನೋ ಯಾರು ಹೆಣ್ಮಕ್ಳು ಹಿಂಗೆ ಸೀರೆ ಉಟ್ಕೊಂಡು ಬರೋಂಗಿಲ್ಲ. ನಾಳೆಯಿಂದ ಹೆಂಗಪ್ಪ ಅಂತಂದರೆ ಆ ಸೀತೆ ನಾರು ಮಡಿಯಂತೆ ಸೀರೆ ಉಡೋದು, ಅಲ್ಲೆಲ್ಲ ಇಲ್ಲಿ ಹಿಂಗೆ ಹೂ ಕಟ್ಟೋದು, ಇವೆಲ್ಲ ಹಿಂಗೆ ಮಾಡ್ಕೊಂಡು ಆ ಸೀತೆ ಹೆಂಗಿದ್ಲಲ್ಲ ಹಂಗೆ ಪಾತ್ರ ಎಲ್ಲ ಹೆಣ್ಮಕ್ಳು ಬರೋದು. ಯಾಕಂದರೆ ಆ ಕೆಟ್ಟ ಪಾತ್ರ ಬೇಡ, ಕೆಟ್ಟ ವಿಚಾರ ಬೇಡ. ನಮ್ಮೂರೊಳಗೆ ಎಲ್ಲರೂ ಹಂಗೆ. ಇನ್ನು ಉಳ್ದವ್ರು ರಾಮ ಹೆಂಗಪ್ಪ ಅಂತಂದ್ರೆ ಅವ ಹಿಂಗೆ ಕೋದಂಡ ಪಾನೀಯಂ ಶ್ಯಾಮಲ ವರ್ಣಂ ಕೋಮಲ ಕಾಯಂ. ಅವು ರಾಮನ ಲಕ್ಷಣಗಳವು. ಅವು ಬಗಲಾಗ ಒಂದು ಬಿಲ್ಲ ಬಾಣ ಹಿಂಗೆ ಈ ಕಡೆ ಹಾಕೊಳ್ಳೋದು, ಹಿಂಗೊಂದು ಬೆಣ್ಣಿಗೆ ಒಂದು ಹಿಂಗೆ ಬಿದಿರು ಡೈಮ್ನಾಗ ಒಂದಿಷ್ಟು ಮಳೆ ಇಟ್ಕೊಳ್ಳೋದು. ಅವು ಹಿಂಗೆ ಬಣ್ಣಕ್ಕೆ ಅಟ್ ಕಪ್ ಬಣ್ಣ ಮಾಡ್ಕೊಂಡು ಕೇಸೆ ಅವ್ರು ಬರೋದು. ಉಳ್ದವ್ರು ಲಕ್ಷ್ಮಣಗತೆ ಬರೋದು.
ಇನ್ನು ಕೆಲವೊಬ್ರು ನಮ್ಮ ಕಮಿಟಿ ಐತಲ್ಲ ಇದು, ಇವರು ಬಾಲಾಣ ಹಚ್ಕೊಂಡು ಜಿಕ್ಕೋತ್ ಇವ್ರ ಕಪಿ ಟೀಮ್ ಇದು. ಈ ಕಪಿ ಟೀಮ್ ಬರೋದು, ಇವ್ರು ನಡು ಕುಂಡ್ರಿಸೋದು ಮತ್ತು ಇವ್ರನ್ನ ಹಿಂಗೆ ಕುಂಡ್ರಿಸೋದು, ಇವ್ರು ಹಿಂಗೆ ಕುಂಡ್ರಿಸೋದು, ಹಿಂಗೆ ರಾಮಾಯಣ ಭರ್ಜರಿ ನಡೆದು ಬಿಡ್ತಿ. ಇಡೀ ಊರು ತುಂಬ ಎಲ್ಲರೂ ಸೀತಾ ರಾಮ ಹೆಸರಿಟ್ಕೊಂಡ್ರು. ಹೆಸರಿಟ್ಕೊಂಡು ಪ್ರವಚನ ಮುಕ್ತಾಯ ಬಂದ ಕೂಡಲೇ ಕೊನೆ ದಿವಸ ಅವರು ಅದೇನು ನಗರದ ವೈಭವ ಹೇಳುವಾಗ ಸಂಪ ಅವ್ರು ಹೇಳಿದರು, ಬಂಗಾರದ ತಗಡ ನಮ್ಮದು CC ರೋಡ್ ಮಾಡಿವಲ್ಲ ಹಂಗೆ ಬಂಗಾರ ತಗಡದ ರೋಡ್ ಮಾಡಿದ್ರಂತ. ಅಲ್ಲಿ ಅವು ಎಲ್ಲ ಕಡೆ ಪಿಲ್ಲರ್ಗಳಿಗೆ ಬಂಗಾರ, ಗೋಡೆಗಳಿಗೆ ಬಂಗಾರ. ಯಾಕಂದರೆ ಅದು ಸುವರ್ಣ ನಗರಿ. ಯಾಕಂದ್ರೆ ಪುಗ್ಶೆಟ್ಟಿ ಸಿಕ್ಕಿತ್ತು ಅವಾಗ. ಈಗ ದುಡ್ಡು ತಂದ್ರೆ ಯಾವುದು ಎಲ್ಲಿಡ್ಬೇಕಂತ ಹೇಳಿ ಮನುಷ್ಯಾಗ ಅದ್ರ ಅರಿವು ಇರ್ತೈತೆ. ಅದು ಕುಬೇರನ ಕಡೆಯಿಂದ ನುಗ್ಗಿಸಿ ಕಸ್ಕೊಂಡು ಬಂದದ್ದು ಅದು ಹಾಗಾಗಿತ್ತು. ಪ್ರವಚನ ಮುಕ್ತಾಯ ಆಯ್ತು. ಮುಕ್ತಾಯ ದಿವಸ ಗನಮಡದಪ್ಪನಂತೇಳಿ ಎಲ್ಲ ಹಿರಿಯರು ಬಂದು, ಏನ್ರಿಪ್ಪ ಇಡೀ ಊರ ಬರೀ ರಾಮ ಸೀತಾ ಉಳಿದದ್ದು ಒಟ್ಟು ಹುಡುಗರು ಹನುಮಂತನ ಗತೆ ಹಿಂಗೆ ಜಿಕ್ಕೋತ್ತು ಬರ್ತಾವೆ. ಊರೇ ಇಡೀ ರಾಮಣಮಯ ಆಗಿ ಹೋಗ್ಬಿಟ್ಟದ. ಏನು ದೊಡ್ಡ ಪ್ರವಚನ ಆತ್ರಪ್ಪ ಅಜ್ಜಾರ ಅಂತ ಇವ್ರಿಗಂದರು. ಅವ್ರನ್ನ ಹೊಗಳಿದರು. ಎಲ್ಲ ಮುಗಿದ ಮಗಲ್ದಾಗೆ ನಮ್ಮ ಅಮರೇಗೌಡ ಸಾಹೇಬ್ರಂಥವ್ರು ಚಿಂತಕರು ಕುಂತಿದ್ರು. ಆತ್ರಪ್ಪ ನಿಮ್ಮ ರಾಮಾಯಣ ಚಲೋ ಆಗೈತಿ, ಅವರು ರಾಮ ಸೀತಾ ಆಗ್ಯಾರ, ನಿಮ್ಮದು ಚಲೋ ಆಗೈತಿ, ನಮ್ಮದೆಲ್ಲ ಒಪ್ಕೋತೀವಿ. ಒಂದು ಕೆಲಸ ಮಾಡೋನು, ದೊಡ್ಡ ಸಭೆ ಅದು, 1000 ಮಂದಿ ದುಡ್ದಾರ, ಶತಮಾನೋತ್ಸವ ಸಮಾರಂಭ. ಹಂಗೆ ಬರಿಗೈಲಿ ಕಳಿಸೋದು ಬೇಡ. ದುಡ್ದವ್ರನ್ನ ಹೆಣ್ಮಕ್ಕಳು ಗಂಡು ಮಕ್ಕಳು ಪರೂರಿನಿಂದ ಎಲ್ಲ ಕಡೆಯಿಂದ ಬಂದಾರೆ. ಒಂದು ಕೆಲಸ ಮಾಡೋನು, ರಾಮ ವನವಾಸಕ್ಕೆ ಹೋಗಿದ್ದ, ಹೀಗಾಗಿ ಅನುಕೂಲ ಇದ್ದಿದ್ದಿಲ್ಲ. ತೊಡು ಮುಂದೆ ಗಿಫ್ಟ್ ಕೊಡುವಾಗ ಈ ಗಿಫ್ಟ್ ಪೇಪರ್ ಸತ್ ಮಾಡ್ತಾರಲ್ಲ, ಅವು ಏನಂತಾರೆ ಅವಕ್ಕೆ, ಅವು ಏನಂತಾರಲ್ಲಪ್ಪ, ಈಗ ಕೊಡ್ತಿರಲ್ಲ ಹೋಗೋ ಮುಂದೆ ಅವು ಏನು ಕಟ್ಟಿಗೆ ಮಾಡಿಸಿರ್ತಿರಲ್ಲ, ಏನವು ಹಂಗೆ ಒಂದಿಷ್ಟು ಮಣ್ಣಿನ ರಾಮನ ಮೂರ್ತಿ ಮಾಡಿಸೋನು. ಯಾಕಂದ್ರೆ ಅವಾಗ ಬಡತನ ಬಂದಿದ್ದು, ರಾಜ್ಯ ಬಿಟ್ಟು ಹೊರಗೆ ಹೋಗಿದ್ದು, ಅನುಕೂಲ ಇದ್ದಿದ್ದಿಲ್ಲ. ಅವನು ಒಂದಿಷ್ಟು ಮಣ್ಣಿನ ರಾಮನ ಮೂರ್ತಿ ಮಾಡಿಸೋನು. ರಾವಣ ಹೆಂಗೋ ಅನುಕೂಲಿಸ್ತಿದ್ದ, ಸುವರ್ಣ ಲಂಕ ಇತ್ತು, ಅವನು ಸುಮಾರು ಮಾಡೋದು ಬೇಡ, ಅದಕ್ಕೆ ಒಂದಿಷ್ಟು ಬಂಗಾರದ್ದು ರಾವಣನ ಮೂರ್ತಿ ಮಾಡಿಸೋನು. ಆ ಕಡೆ ಏನೈತಲ್ಲ ಬಲಕ್ಕೆ ಉಷ್ಟು ರಾವಣನ ಮೂರ್ತಿ ಇಡೋನು, ಈ ಕಡೆ ಎಡಕ್ಕೆ ಏನೈತಲ್ಲ ರಾಮನ ಮೂರ್ತಿ ಇಡೋನು. ಹೆಂಗೋ ಇಡೀ ಗ್ರಾಮ ರಾಮ ಸೀತಾ ರಾಮಮಯ ಆಗಿ ಹೋಗಿಬಿಟ್ಟೈತಿ. ಎಲ್ಲ ಮುಗಿದ ಕೂಡಲೇ ಲೈಟ್ ಆರಿಸೋನು. ಗಪ್ಪನ ನಾವು ಕೊಂಡ್ರು ಯಾರ್ಯಾರಿಗೆ ರಾಮಮಯ ಜಗತ್ತಂತ ತಿಳ್ಕೊಂಡಿರಲ್ಲ, ಏನು ರಾಮನ ಮೂರ್ತಿ ತೊಗೊಳ್ಳೋರು ರಾಮನ ಮೂರ್ತಿ ತಗೋರಿ, ಆ ರಾವಣನ ಮೂರ್ತಿ ತೊಗೊಳ್ಳೋರು ರಾವಣನ ಮೂರ್ತಿ ತೊಗೊಳ್ರಿ. ನಿಮ್ಮ ಸಮಾರಂಭ ಹೆಂಬಗೆ ಆಗಿತ್ತು ಇದರಾಗ ಗೊತ್ತಾಕತಿ. ನಾವು ಅಷ್ಟು ನಾನೇ ಸ್ಪಾನ್ಸರ್ ಮಾಡ್ತೀನಂತ ಅವರಷ್ಟು ಮೂರ್ತಿ ಕೊಡಿಸಿದ್ರು. ಅನೌನ್ಸ ನೋಡ್ರಿಪ್ಪ, ರಾಮಾಯಣ ಕೇಳಿದಿರಿ, ರಾವಣ ದುಷ್ಟ, ಅವನ ಮೂರ್ತಿ ಎಲ್ಲ ಅವನ ಹೆಸರು ಸಹಿತ ಇಡಬಾರ್ದು. ರಾಮ ಸಜ್ಜನ ಮನುಷ್ಯ, ತಂದೆ ಮಾತು ಕೇಳಿ ಅಡವಿಗೆ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟು ಕೇಸ ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ಯಾನ. ನಾವು ಅಷ್ಟೂ ಲೈಟ್ ಆರಿಸಿಬಿಡ್ತೀವಿ, ಲೈಟ್ ಆರಿಸಿ ಕತ್ತಲದೊಳಗೆ ನಿಮಗೆ ಯಾರಿಗೂ ನಾವು ಕೈ ಹಿಡಿಯೋದಿಲ್ಲ, ಏನು ಬೇಕು ಅದನ್ನು ನೀವು ತೊಗೊಂಡು ಹೋಗ್ರಿ ಅಂತ ಅಂದ ಕೂಡಲೇ ಯಾರು ಬೇಡತ್ತಾರೆ ತಂದರು. ಲೈಟ್ ಆರಿಸಿದ್ರು, ಗಪ್ಪಣ ಸಪ್ಪಳಾಗಲಿಲ್ಲ ಸಭಾ. ಒಬ್ಬೊಬ್ಬರ ಬಂದು ಕೇಸಿ ಎಲ್ಲ ಮೂರ್ತಿ ತೊಗೊಂಡು ಹೋದರು. ಮುಗಿತಂತ ಕಡೆ ಅವನು ಸೀಟಿ ಹೊಡೆದ, ಪಕ್ಕನ ಲೈಟ್ ಹಚ್ಚಿದ್ರು. ತೆಗೆದು ನೋಡಿದರೆ ರಾಮನ ಮೂರ್ತಿ ಒಂದು ಓದಿದ್ದಿಲ್ಲ, ಅಷ್ಟು ರಾವಣನೂ ಹೋಗಿದ್ದು ಮಣಿ ಕಡೆ. ಅವು ಯಾರ ಮೂರ್ತಿ ಹೋದರು? ಸಮಾರಂಭ ಮುಗಿಯುವ ಮಠ ರಾವಣನ ಬೇದಾರೆ. ಇಡೀ ಪುರಾಣ ಮುಗು ಮಠ ರಾವಣನ ಬೇದದ ಪುರಾಣಿಕರು ಬೇಯವ್ರ, ಕೇಳವ್ರು ಬೇಯವ್ರ, ಗನಮಠದಪ್ಪನು ಬೇಯವನ. ರಾವಣ ಸುಮಾರು ಹೋಗು ಮುಂದೆ ಓದದ್ದು ಯಾರನ್ನ? ಹಿಂಗೆ ರಾಮಾಯಣ ಕೇಳಿದ್ರೆ ಉಪಯೋಗ ಇಲ್ಲ. ಆ ರಾವಣನ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಮತ್ತು ಅದೇ ಒಂದು ಕಾಮಕಾಂಚಾಣದ ಆಶೆ. ಒಂದು ದಿವಸ ಒಂದು ಪೇಪರ್ದಾಗ ಒಂದು ನೋಟಿಸ್ ಬಂದಿತ್ತು, ಸಿಗರೇಟ್ ಸೇವನೆಯಿಂದ ಕ್ಯಾನ್ಸರ್ ಬರುತ್ತದೆ, ಸಿಗರೇಟ್ ಸೇವನೆಯಿಂದ ಪುಪ್ಪುಸಕ್ಕೆ ಭಯಂಕರವಾದಂಥ ಹಾನಿಯಾಗುತ್ತದೆ, ಸಿಗರೇಟ್ ಸೇವನೆಯಿಂದ ಈ ತೆರನಾದಂಥ ಮಹಾನ್ ರೋಗಕ್ಕೆ ಕಾರಣವಾಗುತ್ತವೆ ಅಂಥೇಳಿ ಬಂದಿತ್ತು. ಒಂದು ಇಬ್ಬರು ಗೆಳೆಯರು ಆ ಪೇಪರ್ ತೊಗೊಂಡು ಓದಿದರು. ಅವರು ಭಯಂಕರ
ಅವರು ಸಿಗರೇಟ್ ಸೇರ್ತಿದ್ರು. ಅದ್ರಾಗ ಒಬ್ಬ ಓಡಿ ಬಂದ ಕೇಶೆ ಒಬ್ಬ ಹುಡುಗ ಕೇಳಿದ, ಮಣ್ಣಿ ಪೇಪರ್ ನೋಡಿದೇನು ಅಂದ. ನೋಡಿಲ್ಲ ಅಂದ. ಏನಿತ್ತು ಅದರೊಳಗೆ? ಅದು ಹಿಂಗಿತ್ತದು. ಅದ್ರ ಸಲುವಾಗಿ ಮತ್ತು ಮುಂದೆ ಏನು ಮಾಡಿದೆ? ನಾ ಬಿಟ್ಟನೆ ಅದನ್ನು ಬಿಟ್ಟನೆ ಅಂದ್ಕೊಳ್ಳಿ. ಹಂಗಾರ ಇವು ಬಿಟ್ಟಾನೇನೋ ಅಂತ ತಿಳ್ಕೊಂಡು ಕೇಶ್ ಏನೇನು ಬಿಟ್ಟೆ ಅಂದ. ಪೇಪರ್ ಓದೋದ ಬಿಟ್ಟನ ಅಂತ. ಅವನು ಸಿಗರೇಟ್ ಸೇದೋದು ಬಿಡಲಿಲ್ಲವ. ಏನು ಬಿಟ್ಟ? ಪೇಪರ್ ಓದೋದ ಬಿಟ್ಟನ. ಹಂಗೆ ನಮ್ಮ ಬದುಕು ಹಾಗಾಗಬಾರ್ದು. ಹೇಗೆ ಹಣವನ್ನು ಅತಿ ಬುದ್ಧಿವಂತಿಕೆಯಿಂದ ಕೊಟ್ಟ ಕೆಲಸವನ್ನು ಬಿಡದೆ ಛಲದಿಂದ ಸಮುದ್ರವನ್ನು ಹಾರುವಾಗ ಬರುವಂಥ ಅನೇಕ ಪ್ರಮೇಯಗಳನ್ನು ತನ್ನ ಬುದ್ಧಿವಂತಿಕೆಯಿಂದ ಅಪ್ಪಗಳು ಭಾಳ ಚಂದ ಹೇಳ್ಯಾರ. ನಿಮಗೆ ಮತ್ತೊಮ್ಮೆ ನೆನಪು ಮಾಡಿಕೊಡ್ತೇನೆ. ಮೈನಾಕ್ ಅನ್ನುವಂಥ ಪರ್ವತದ ಮೊದಲ ಭೇಟಿ, ಸಮುದ್ರನಾಥನ ಆ ಮಹಾನ್ ಸಾಗರದ ಮಧ್ಯದಲ್ಲಿ ಮೈನಾಕ ಪರ್ವತನ ಭೇಟಿ. ಒಬ್ಬ ಗೌರವದಿಂದ ವಿಶ್ರಾಂತಿಗಾಗಿ ಬನ್ನಿ ಅಂತ ಹೇಳಿ ಮೈನಾಕ್ ಅನ್ನುವಂಥ ಒಬ್ಬ ಗಂಧರ್ವ ಕರೀಲಿಕ್ಕೆ ಬಂದ. ಹನುಮಂತ ಅಂತಾನೆ, ನೋಡು, ಕೆಲಸವನ್ನು ಬಿಡದೆ ಮಾಡುವ ಛಲದಿಂದ ಹೊರಟಂಥವ ನನಗೆ ಈಗ ವಿಶ್ರಾಂತಿಗಳಿಗೆ ಅವಶ್ಯಕತೆ ಇಲ್ಲ, ನಿನಗೆ ಧನ್ಯವಾದಗಳು, ನಾನು ಹೋಗಿ ಬರ್ತೇನೆ ಅಂತ ಹೇಳಿ ವಿಶ್ರಾಂತಿಗೆ ತಲೆಗೊಳ್ಳಲಿಲ್ಲ. ಇದರಿಂದ ನಾವು ತಿಳಿದುಕೊಳ್ಳುವಂಥ ಮಾತು, ಕೊನೆಯ ಮಾತು ಏನಪ್ಪ ಅಂದರೆ, ವಿದ್ಯಾರ್ಥಿಗಳು, ವಾಣಿಜ್ಯ ಉದ್ದಿಮೆದಾರರು, ಒಂದು ಇಂಡಸ್ಟ್ರಿಯನ್ನು ಕಟ್ಟುವವರು ಸುಮ್ಮನೆ ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿ 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 ಅಂತ ಕುಳಿತುಕೊಂಡು ಬಿಟ್ಟರೆ ಆ ಕಾಲ ನಮ್ಮದಲ್ಲ. ಸರ್ಕಾರಗಳ ನಮ್ಮವಲ್ಲ, ದಿನಮಾನಗಳ ನಮ್ಮವಲ್ಲ, ಋತುಮಾನಗಳ ನಮ್ಮವಲ್ಲ. ಅವಕಾಶ ಬಂದಾಗ ವಿಶ್ರಾಂತಿಗೆ ಜಾರಲಾರದೆ ಹಿಡಿದ ಕೆಲಸವನ್ನು ಬಿಡದೆ ಅದನ್ನು ಮುಗಿಸುವವರೆಗೆ ನಿಲ್ಲದಿರು ಅನ್ನುವಂಥ ಸೂಚನೆಯನ್ನು ಮೈನಾಕ ಪರ್ವತನ ಭೇಟಿ ಮತ್ತು ಹನುಮನ ಆ ಘರ್ಷಣೆಯಿಂದ ನಾವು ತಿಳಿದುಕೊಳ್ಳುವಂಥ ಮಾತದದು. ನಂತರದಲ್ಲಿ ಬರುವವಳು ಸುರಸೆ. ಆ ಸುರಸೆಯ ಸಂದರ್ಭದಲ್ಲಿ ನೋಡ್ಬೇಕು, ಭಾಳ ಚಂದದ ಅದು. ನಿಮಗೆ ಅದನ್ನು ಹೇಳಿದ್ದೇನೆ. ಸುರಸೆ ಅಂತ ಅಂದರೆ ಏನು ಅನ್ನೋದು ನಿಮಗೆ ಗಮನಕ್ಕೆ ತಂದಿದ್ದೇನೆ. ಸ್ವಲ್ಪ ನಿಮಗೆ ಅಧಿಕಾರ ಬಂದರೆ, ಸ್ವಲ್ಪ ನಿಮಗೆ ಅನುಕೂಲ ಬಂದರೆ, ಸ್ವಲ್ಪ ನೀವು ಹೆಸರು 4 ಮಂದಿಯೊಳಗೆ ಕೇಳಕ್ಕೆ ಹತ್ತಿ ಅಂದರೆ ಮೊದಲ ಬೆಟ್ಟ ಆಗವರ ಸರಸ ಮತ್ತು ಸುರಸ. ಸೂಕ್ಷ್ಮ ಹೇಳಿದ್ದು ಅರ್ಥ ಆಗೈತೆ ಯಾಕಪ್ಪ? ಏನು ಹೊಡೆದ ಹೇಳು? ಮೊದಲ ಬೆಟ್ಟಾಗವ್ರು ಯಾರು? ಸರಸ. ಯಾಕೆ? ಅಧಿಕಾರ ಬಂದಿರ್ತದೆ, ಯೌವನ ಇರ್ತದೆ, ಕಿಶೆದೊಳಗೆ 4 ದುಡ್ಡು ಇರ್ತವೆ. ಆ ದುಡ್ಡಿದ್ದಾಗ ಕರ್ಣವರು ಕೂಡ ಕೆಂಪಂಗೆ ಕಾಣಕತ್ತಾರೆ. ದುಡ್ಡು ಹೋತು ಅಂದ್ರೆ ಕೆಂಪಣವು ಕಪ್ಪ ಕಾಣ. ಒಬ್ಬ ದೊಡ್ಡ ಧಣಿ ವೇಶ್ಯೆ ಮನೆಗೆ ಹೋಗಿ ರೂಢಿ ಇಟ್ಕೊಂಡು ಅವ ಬರುವುದ್ರೊಳಗಾಗಿ ಆಕೆ ಯಾವ ತೆರನಾದ ಭಾವಭಂಗಿಯನ್ನು ಇಟ್ಟಿದ್ಲು ಅಂತಂದರೆ ಈಕೆನ ಬಿಟ್ಟ ಹೋಗಬಾರ್ದು ಅನ್ನೋಂಗೆ ಇಟ್ಕೊಂಡಿದ್ಲು. ಹಾಗೆ ಹೀಗೆ ಹಾಗೆ ಹೀಗೆ ಕೊಟ್ಟು 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 ಕೈ ಖಾಲಿ ಆಯಿತು. ಕೈ ಖಾಲಿ ಆದ ನಂತರ ಒಂದು ದಿವಸ ತರಲಿಕ್ಕೆ ಏನೂ ಇಲ್ಲದೆ ಬರಿಗೈಯಿಂದ ಬಂದ. ಆ ಹೆಣ್ಮಗಳು ಕೇಳಿದ್ಲು, ಏನೂ ಕೈಚೀಲ ಖಾಲಿ ಅದಲ್ಲ ಯಾಕೆ ಅಂದ್ಲು. ಎಲ್ಲ ನಿನಗೆ ಕೊಟ್ಟು ಖಾಲಿಯಾಗಿನಿ, ಹೆಂಡ್ರು ಮಕ್ಕಳ ಬೀದಿ ಬಿಕಾರಿಯಾರ, ನೀನು ಸರಸ ಅಂತ ನಿನ್ನ ಬೆನ್ನು ಹತ್ತಿ ಬಂದು ಈ ಪರಿಸ್ಥಿತಿ ಬಂದದ, ಇನ್ನೂ ತೊಗೊಂಡು ಬಂದರೆ ಏನು ತೊಗೊಂಬರಲಿ ಅಂತ ಹೇಳಿ ಸಿಟ್ಟಿಗೆ ಬಂದ. ಅವಾಗ ಹೇಳಿದ್ಲು, ನೋಡು, ಇದೇನು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಬಂದು ಕುಂಡ್ರಾಕ್ ಕೈ ಚೀಲ ತುಂಬ್ಕೊಂಡು ಬಂದರೆ ಇಲ್ಲಿ ಬರೋದು, ಇಲ್ಲಂದ್ರೆ ಇದೇನು ಸುಮ್ಮನೆ ಖಾಲಿ ಬಿದ್ದಿಲ್ಲ, ನೀನು ಹೊರಗೆ ಹೋಗು, ನಿನ್ನ ಬದಲಿ ಬರೋರು ಕ್ಯೂ ನಿಂತಾರೆ. ಅವಾಗಂತಾನೆ, ನಿನ್ನ ಸಲುವಾಗಿ ರಾಷ್ಟ್ರ ಭ್ರಷ್ಟನ ಆದೆ, ನಿನ್ನ ಸಲುವಾಗಿ ಮನೆಯಿಂದ ಭ್ರಷ್ಟನ ಆದೆ, ನಿನ್ನ ಸಲುವಾಗಿ ಹೆಂಡತಿ ಮಕ್ಕಳಿಂದ ಹೊರಗೆ ಹೋದೆ, ಹಾಳಾಗಿ ಇವತ್ತಿನ ದಿವಸ ರೋಡಿನೊಳಗೆ ನಿಂದ್ರ ಪರಿಸ್ಥಿತಿ ನನಗೆ ಉಳಿದಿಲ್ಲ, ಹೋಗಂದ್ರೆ ಎಲ್ಲಿ ಹೋಗಲಿ, ನನ್ನ ಮಾನ ಕಳಿಬೇಡ, ಇಲ್ಲೇ ಇರ್ತಾನೆ. ಆವಾಗ ಹೆಣ್ಮಗಳು ಹೇಳಿದ್ಲು, ನೋಡೋ, ಇಲ್ಲೇ ಇರೋದಾತಾರೆ, ಇಲ್ಲಿ ಹಂಗೆ ಇರಕ್ಕೆ ಬರೋದಿಲ್ಲ. ನೋಡೋ, ಈ ಸದ್ಯಕ್ಕೆ ನೀನು ಬಿಟ್ಟು ನೀನು ಅಕಸ್ಮಾತ್ ಇವತ್ತ ಇಲ್ಲಾಂದ್ರೆ ನಾಳೆಗೆ ಬರುವಂಥ ಈಗ ಹರೀಶ್ ಬಂದವ ಅದಾನ, ಅವನು ಸದ್ಯಕ್ಕೆ ಬರಾಕೆ ರೆಡಿ ಅದ, ನಾ ಅವನು ಕರೆಸ್ತೀನಿ, ಇಬ್ಬರು ತೂಗು ಮಂಚದ ಮೇಲೆ ಕುಂಡಿರ್ತೀವಿ. ನಿನ್ನ ಕೆಲಸ ಏನಪ್ಪ ಅಂದ್ರೆ ಈ ಮಂಚ ಹಗ್ಗ ಹಿಡ್ದು ಹಿಂಗೆ ಮಾಡಿ ಜಗ್ಗೋದು, ನಮ್ಮನ್ನು ತೂಗೋದು, ಜಗ್ಗೋದು, ನಮ್ಮನ್ನು ತೂಗೋದು, ಇದನ್ನು ಮಾಡ್ತಾನಂದ್ರೆ ಇರಂದ.
ಹೊರಗೆ ಹೋಗಿ ಅವರು ಕಳ್ಕೊಳ್ಳೋಕ್ಕಿಂತ ಇದನ್ನು ಮಾಡ್ತಾನಂಥೇಳಿ ವೇಷ ಮರೆಸ್ಕೊಂಡು ಅವ ಅಲ್ಲೇ ಕೂತ. ಈಗ ಆರಿಸ್ ಬಂದವ ಬಂದ, ಇವು ಮೊದಲು ಆರಿಸ್ ಬಂದವ, ಇವನು ಮುಗುದತಿ. ಇವು ಈಗ ಆರಿಸ್ ಬಂದವ ಬಂದ, ಇಬ್ಬರು ಕೂಡ ಕೂತ್ರು. ಇವು ಆ ಮಂಚ ಜಗ್ಗಕ್ಕೆ ಹತ್ತಿದ, ಸಂಕಟ ಆಗಕ್ಕೆ ಹತ್ತಿ, ಸಂಕಟ ಹಾಕೋತ ಒಂದು ಹಾಡ ಹಾಡ್ತಾನಂತಂದು ಹಾಡ ಹಾಡಿ. ಅವನ ಹಾಡು ಭಾಳ ಚಂದ. ಜಗ್ಶೆಟ್ಟಿ ಜಗ್ಶೆಟ್ಟಿ ಅಂತಿದ್ದರಪ್ಪ, ಜಗ್ಯ ಜಗ್ಯ ಅಂತಾರೋ. ಅವನದೇನದು ಪಲ್ವಿ ಅವನದು. ನಾ ಅಧಿಕಾರದಾಗಿದ್ದಾಗ, ನಾ ಮೊದಲು ಈ ಮನೆಗೆ ಬಂದಾಗ ನನಗೇನಂತಿದ್ರು ಅಂದರೆ, ಈ ಹೆಣ್ಮಗಳು ನನಗೆ ಜಗ್ ಶೆಟ್ಟಿ ಅಂತಿದ್ರು. ಈಗ ಎಲ್ಲ ಕಳ್ಕೊಂಡ ನಂತರ ಈ ತೊಟ್ಲ ಜಗ್ಗು ಜಗ್ಯ ಇವ ಜಗ್ಯ ಅಂತಾರೋ ಅಂತೇಳಿ ಹಾಡ ಹಾಡಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ? ಯುವಕರಿಗೊಂದು ಕಿವಿ ಮಾತು. ಪ್ರಾಯ ಬಂದಿತ್ತಲ್ಲ, ಪ್ರಾಯದ ಗಾಯವಾಯಿತಲ್ಲ, ಪ್ರಾಯದ ಮದದಿ ಪರಸ್ತ್ರೀಯರ ಕೂಡುತ್ತ ಪಾಮರ ನಾನಾದೇನೋ ರಂಗ, ಪಾಮರ ನಾನಾದೇನೋ. ಪ್ರಾಯದೊಳಗೆ ಕಾಣುವಂಥ ಈ ಸುರಸಾ ಮಂದಿರಗಳು ಅಲ್ಲಿ ಸಮುದ್ರದಾಗ ತೋರ್ಸ್ಯಾಣದನು ವಾಲ್ಮೀಕಿಯಲ್ಲೇ. ಸಮುದ್ರದಲ್ಲಿ ತೋರಿಸಿದ್ದು ಸಮುದ್ರದಾಗ ಇಲ್ಲದು, ಎಲ್ಲ ಕಡೆಗೆ. ನಿನ್ನೆ ಯಾವುದೋ ಸಿಟಿಗೆ ಹೋಗಿದ್ದೆ, 9 ಗಂಟೆಗೆ ಬಾರ್ ಚಾಲು ಆಗಿತ್ತು, ಬೆಳಿಗ್ಗೆ 9 ಆಗಿತ್ತು. ನಾವು ಹೋಗಿ ಕೇಳಿ ಬಂದೆ ಅವನು, ತಮ್ಮ 9ಕ್ಕೆ ಬರ್ತಾರೋ ಅಂದ. ಇಲ್ರಿ, ಇದ ಲೇಟ್ ಆಗೈತಿ, 7ಕ್ಕೆ ಬಂದು ಕದ ಬಿಡ್ತಾರ ತವ ಅಂದ. ಏನು ಬದುಕು? ರಾಷ್ಟ್ರದ ಭವಿಷ್ಯ ಏನು? ವಿವೇಕಿಗಳ ಭವಿಷ್ಯ ಏನು? ಆದ ಬಾಳೆಯಲ್ಲಿ ನಾವು ಹೋಗಿ ನನ್ನ ಮಗ ಕಲೀಲಿ ಅಂತ ಹಾಕಿದ ತಂದೆ ತಾಯಿಗಳ ಭವಿಷ್ಯ ಏನು? ಅದಕ್ಕೆ ಯುವಕರಿಗೆ ಹನುಮ ಹೇಳುವ ಕಿವಿ ಮಾತು, ಸುರಸೇರು ಬರ್ತಾರೆ, ಸರಸೇರು ಬರ್ತಾರೆ, ಸರಸವಾಡೋನಂತ ಬರ್ತಾರೆ. ಅವರಿಂದ ನೀನು ಜೋಪಾನವಾಗಿಟ್ಟುಕೊಂಡು ನಿನ್ನ ಬದುಕಿನ ಪಯಣವನ್ನು ನಡೆಸೋ. ಯಾರಪ್ಪ ಲೋಕದೊಳಗೆ? ನಾನು ಹೋಗಿ ಬೇರೆ ದೇಶದೊಳಗೆ, ಬೇರೆ ಒಂದು ರಾಜ್ಯದಲ್ಲಿ, ನಾನು ಗೊತ್ತಿಲ್ಲದಂಥ ಜಾಗದಲ್ಲಿ ನಾನು ಶಾಲೆ ಕಲಿಯುವಾಗ ನಮ್ಮಪ್ಪ ನಮ್ಮವ್ವ ನಾನು ನೋಡಕ್ಕೆ ಬರ್ತಾರೆ. ಅಲ್ಲೇನು ಮದಿರಾ ನಿಲಯಗಳಿಲ್ಲೇನು? ಅಲ್ಲಿರುವಂಥ ಮಾಣಿನೇರು ಇಲ್ಲೇನು? ಅವರ ಕಾಟದಲ್ಲಿ ತಾಳಿಕೊಂಡು ನಾನು ಒಂದು ವೇಳೆ ಅವರ ವಶವಾದ ಬಿಟ್ಟರೆ ಅದು ಹೆಂಗೆ ಹನುಮ ಹೋಗಿ ಎಂದಾದರೂ ಆ ಲಂಕೆಯನ್ನು ಮುಟ್ತಿದ್ದೇನು? ಹಾಗೆ ನನ್ನ ಎಲ್ಲ ಯುವಮಿತ್ರರಿಗೆ, ನನ್ನ ಎಲ್ಲ ಆ ತಾಯಂದಿರಿಗೆ ನನ್ನ ಕಿವಿಮಾತು ಏನು ಅಂತಂದರೆ, ಲೋಕದಲ್ಲಿ ಭಾಳಷ್ಟು ಜನ ಮಾತಾಡ್ತಿರ್ತಾರೆ, ಭಾಳ ಚಂದ ಮಾತಾಡ್ತಿರ್ತಾರೆ. ಇಲ್ಲ, ಈ ಸರ್ಕಾರಗಳು ಇವು ಅಂಗಡಿಗಳನ್ನು ಮುಚ್ಚಿಬಿಟ್ರೆ ಉಪಯೋಗ ಆಕತಿ, ಇಲ್ಲಾಂದ್ರೆ ಹೆಣ್ಮಕ್ಳನ್ನ ಕರ್ಕೊಂಡು ಬಡಿಗೆ ತೊಗೊಂಡು ಅವ್ರನ್ನ ತಿರುವಾಡಿ ಬಡಿದ್ರೆ ಇದು ಸುದ್ದ ಆಕತಿ ಅಂಥೇಳಿ ಭಾಳ ಮಂದಿ ಮಾತಾಡೋದು ಕೇಳೀನಿ. ಅಂಗಡಿ ಮುಚ್ಚಾಕ ಮಂದಿ ಕರಿಬೇಡ್ರಿ, ಕುಡಿಯೋರು ನಿಮ್ಮ ಬಾಯಿ ಮುಚ್ಚಿಬಿಡ್ರಿಪ್ಪ, ಅದು ತಾನಾಗೆ ಹೋಗ್ತದದು, ತಾನಾಗೆ ಹೋಗ್ತದದು. ನೀವ್ಯಾಕೆ ಅಂಗಡಿ ಮುಚ್ಚಾಕೆ ಹೋಗ್ತೀರಿ? ನೀವ್ಯಾಕೆ ಅವ್ರ ಲೈಸೆನ್ಸ್ ತೆಗ್ಸಕ್ಕೆ ಹೋಗ್ತೀರಿ? ನಿಮ್ಮ ಬಾಯಿ ಮುಚ್ಕೊಳ್ರಿ. ನೋಡ್ರಿ ಮನೆಯೊಳಗೆ ಆ ಕುಡುಕನ ಹೆಂಡತಿ, ಕುಡುಕನ ಮಕ್ಕಳು, ಅವರ ಪರಿಸ್ಥಿತಿಗಳು ಏನಾಗಿ ಅನ್ನೋದು ನೋಡ್ರಿ. ಅವನ್ನ ಯಾರೋ ಒಬ್ಬರು ಜನಪದೀಯ ಕವಿ ಬರೀತಾನೆ, ಬಾಡಿಗೆ ಕುದುರೆಯಾಗಿ ಎಳೆದಾಡಬಹುದು, ಸಾರಿಗೆ ಎತ್ತಾಗಿ ಜಗ್ಗಾಡಬಹುದು, ಮಡಿವಾಳನ ಕತ್ತಾಗಿ ಮಣಿದಾಡಬಹುದು, ಕುಡುಕನ ಮಡದಾಗಿ ಬಾಳಲಾರೆ. ಎಷ್ಟು ಚಂದ ತಿಳ್ಪದಿ ಕೊಟ್ಟಿದ್ದಾನೆ ನೋಡು. ಏನೋ ಕೆಟ್ಟ ಬಡತನದೊಳಗೆ ಒಂದು ಬಾಡಿಗೆ ಕುದುರೆಯಾಗಿ ಹೆಗಲ ಮ್ಯಾಲೆ ಹುಣ್ಣಾದರೂ ಅದ್ರ ಮ್ಯಾಲೆ ಟಾಂಗಾದ ಬೆಲ್ಟ್ ಬಿಗಿದು ಮಂದಿ ನಿಲ್ಸಾಕ, ಮನೆಗೆ ಹೋಗಾಕ ಬರಾಕ ನನ್ನ ಹೊಡುವಂಥ ಕೆಟ್ಟ ಪರಿಸ್ಥಿತಿ ಪರಮಾತ್ಮ ನನಗೆ ತೊಗೊಂಡು ಬಾ. ಕುದುರೆ ಆಗಿ ಹಾಕಿದ ಹುಲ್ಲನ್ನು ತಿಂದು ನನ್ನ ಬದುಕನ್ನು ಕಟ್ಕೋತೇನೆ. ಒಂದು ವೇಳೆ ಬಾಡಿಗೆ ಕಲ್ಲನ್ನು ತುಂಬಿ ಹೊಡೆಯುವ ರೈತನ ಎತ್ತಾಗಿ ನನ್ನನ್ನು ಕಳಿಸ್ತಿದ್ರು ಕಳಿಸು, ನಾನು ಹೆಗಲು ತೂತು ಬಿದ್ದರೂ ಚಿಂತಿಲ್ಲ, ಹೊಲ ಮೂವು ತನಕ ನಾ ಜಗ್ಗಿ ಸಾಯ್ತೇನೆ. ಒಂದು ವೇಳೆ ಅದಕ್ಕಿಂತ ಪಾಪ ನಾನು ಮಾಡಿದರೆ ಒಬ್ಬ ಮಡಿವಾಳನ ಕತ್ತಾಗಿ ಊರು ಒಗ್ಯಾನೆಲ್ಲ ನನ್ನ ಬೆನ್ನ ಮೇಲೆ ಹಾಕ್ಕೊಂಡು ಹಳ್ಳಕ್ಕೆ ಹೋಗಿ ಒಗ್ಯಾನ ಮಾಡಿ ಹೊಳ್ಳಿ ಬಂದು ಮನೆಗೆ ತಂದು ಕೊಡುವಂಥ ಕೆಟ್ಟ ಶಿಕ್ಷೆ ನನಗೆ ಕೊಟ್ಟರು ಕೊಡಪ್ಪ, ಅದನ್ನು ಸಹಿಸ್ತೇನೆ. ಆದರೆ ಕುಡುಕ ಗಂಡನಿಗೆ ನನ್ನನ್ನು ಕೊಡಬೇಡೋ ಪರಮಾತ್ಮ ಅಂತ ಹೆಣ್ಮಗಳು ಬೇಡಾಳ. ಸುರಸಾ ನೋಡ್ರಿ, ಅದು ಬರದಾನೆ ಹೆಂಗೆ ನೋಡೋದು, ನಾವು ಬರದಾನೆ ಹೆಂಗೆ ನೋಡೋದು. ಆ ಬುದ್ಧಿಗೆ ನಮ್ಮ ಶರಣನ ಬೇಕು.
ಹಾಗೆ ದಾಟಿ ಇನ್ನೊಬ್ಬಕ್ಕೆ ರಾಕ್ಷಸಿ ಬಂದ್ಲು ಸಿಂಹಿನಿ. ನೋಡು ಎಷ್ಟು ಚಂದದ ನೋಡು, ಹೆಸರು ಹೆಂಗದ. ಹೆಚ್ಚು ಕಡಿಮೆ ಸೊರಸೆಗೂ ಸಿಂಹಿನಿಗೂ ವ್ಯತ್ಯಾಸ ಇಲ್ಲ. ಒಬ್ಬರು ಚಲೋ ಮಾತು ಮಾಡಿ ಮಳ್ಳ ಮಾಡೋರು ಇರ್ತಾರೆ. ನಿಮಗೆ ಸೊರಸೆಗೂ ಸಿಂಹಿನಿಗೂ ವ್ಯತ್ಯಾಸ ತೋರಿಸ್ತಾನೆ ರೀ ಗಣಕಲ್ಲವ್ರೆ. ಅವ್ರು ಹೆಂಗೆ ಮಳ್ಳು ಮಾಡ್ತಾರೆ ಅಂದರೆ, ಚಂದ ಮಾತಾಡಿ ಮಳ್ಳು ಮಾಡೋರ್ದು ಒಂದು ಗುಂಪಿದ್ರೆ ನಿಮ್ಮನ್ನು ಸಿಟ್ಟಿಗೆ ಬಿಸಿ ಪೊಲೀಸ್ ಸ್ಟೇಷನ್ದಾಗ ಕಳ್ಸೋರು ಒಂದು ಗುಂಪಿರ್ತದೆ. ಇಬ್ಬರು ಅವರಿಬ್ಬರು ನಿಮ್ಮ ಜೀವನ ಹಾಳು ಮಾಡವ್ರೆ. ಒಬ್ಬಾಕಿ ಒಂದಿಷ್ಟು ಜನ ಚಂದ ಧಣ್ಯರ ಅಂತ ನಿಮ್ಮ ಧಣಿತನವನ್ನು ಕಳೀತಾರೆ. ಇನ್ನು ಕೆಲವೊಬ್ರು ಏನಾದರೂ ಕೋಪದಲ್ಲಿ ಏರಿಸಿ ಆಕಸ್ಮಿಕ ಯಾವುದೋ ಒಂದು ಸೆಕ್ಷನ್ದಲ್ಲಿ ನಿಮ್ಮನ್ನು ಸಿಗಿಸಿ ಮುಂದಿನ ಜೀವನದಲ್ಲಿ ಹೇಳ್ದಂಗೆ ಮಾಡ್ತಾರೆ. ಇವರು ಸಿಂಹಿಣಿಯರು. ಈ ಸಿಂಹಿಣಿ, ಈ ಸುರಸೆ, ಆ ಲಂಕಿಣಿ, ಇವೆಲ್ಲವುಗಳ ಜೀವನದಲ್ಲಿ ಹನುಮಂತನಿಗೆ ಬರ್ತವೆ. ಇದು ಹನುಮಂತನ ಕಥೆ. ಜಗದೀಶ್ ಶರ್ಮಾ ಸಂಪಪ್ಪ ಅವರು ಆ ಹನುಮಂತ ಸೀತೆ ಕಳ್ಕೊಂಡವ್ರದ್ದು ಹೇಳ್ಯಾರಂತ ದಯವಿಟ್ಟು ಯಾರು ಭಾವಿಸಬೇಡಿ. ಇದು ಹನುಮಂತನ ಕಥೆ ಅಲ್ಲ, ಕುಪ್ಪೆ ಭೀಮರಾಯನ ಭಕ್ತರ ನಮ್ಮ ಕಥೆ ರಾಮಾಯಣವಾಗಿದೆ. ಇದು ನಮ್ಮ ಕಥೆ, ಇದು ನಿಮ್ಮ ಕಥೆ, ಇದು ರಾಮಾಯಣ. ಈ ರಾಮಾಯಣದ ಎಲ್ಲ ಮಹಾನುಭಾವರ ಚರಿತ್ರೆಗಳನ್ನು, ಆ ಪಾತ್ರಗಳು ಅವು ಹೊರಗಿಲ್ಲ, ಅವು ನಮ್ಮೊಳಗದವ. ಎಷ್ಟು ಬಣ್ಣ ಬದಲಾಯಿಸುವ ಅವ್ರನ್ನ ನೋಡಲಿಲ್ಲ, ಎಷ್ಟು ಬಣ್ಣದ ಮಾತುಗಳನ್ನು ಆಡಿ ಮೋಸ ಮಾಡೋವ್ರನ್ನ ನೋಡಲಿಲ್ಲ. ಅವರ ಎಲ್ಲ ಬಣ್ಣದ ಮಾತುಗಳಿಗೆ, ಆ ಕ್ರೂರಿಯ ಜನರ ಜೊತೆಗೆ ನೀವು ನಿಲ್ಲದೆ ಯಾವನೋ ಒಬ್ಬ ಮಹಾನುಭಾವ ಏನಾಗ್ತಾನೆ ಅನ್ಲಿಕ್ಕೆ ಭಾಳ ಚೆನ್ನಾಗಿ ಒಂದು ಗೀತೆಯಲ್ಲಿ ಒಂದು ಮಾತನ್ನು ಬರೀತಾರೆ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ಪದಂ ಗಚ್ಚಂತಿ. ಅನಾಮಯ ಅಂತಂದರೆ ಸರಿ ಅನ್ಲಾರ ಜಾಗ. ಅನಾಮಯ ಅಂದ್ರೆ ಏನಲ್ಲದು. ಆಮಯ ಅಂತಂದ್ರೆ ಇಲ್ಲ ಕುಂತನ್ಲ ಏಳಪ್ಪ ಅಂದ್ರಿ ಅಂದರೆ ಇದು ಅನಾಮಯ ಅಲ್ಲ, ಇದು ಆಮಯ. ಯಾವುದು ಸರಿ ಎನ್ನಲಾರದ ಜಾಗ ಅಂದರೆ ಎಲ್ಲರ ಹೃದಯ ಮಂದಿರದಲ್ಲಿ, ಎಲ್ಲರ ಪವಿತ್ರವಾದ ಅಂತಃಕರಣದ ಮಧ್ಯದಲ್ಲಿ ಯಾವನಾದರೂ ಒಬ್ಬ ಸರಿ ಎನ್ನಲಾರದ ಜಾಗೆಯೊಳಗೆ ಕುಂತಿದ್ದ ಅಂತಂದರೆ ಅವನು ಕುಪ್ಪೆಯ ಭೀಮರಾಯ, ಅನಾಮಯ ಪದವಿಯನ್ನು ಹೊಂದಿದವನು. ಅವನ ಬದುಕಿನ ಬುದ್ಧಿ, ಅವನ ಬದುಕಿನ ಕೌಶಲ್ಯತೆಯನ್ನು ನೋಡು. ಭಾಳ ಜನ ಇವತ್ತು ನಾನು ನೋಡ್ತಿರ್ತೇನೆ, ಈ ಬೆಂಗಳೂರಂಥ ಮಹಾನಗರದಲ್ಲಿ ಗಂಡ ಹೆಂಡತಿ ಹೋಗಿ ಒಂದು ಮನೆ ಹಿಡಿದಿರ್ತಾರೆ. ಅವ್ರು ಮದುವೆ ಮಾಡ್ಕೊಂಡು ಹೋಗಿ ಒಂದು ಮನೆ ಹಿಡಿತಾರೆ. ಎಲ್ಲಿ ಮನೆ ಹಿಡ್ದಿಪ್ಪ ಅಂತ ನಾವು ಫೋನ್ ಮಾಡಿ ಸ್ವಲ್ಪ ಲೊಕೇಶನ್ ಹಾಕ್ರಿಪ್ಪ, ನೀವು ಎಲ್ಲಿ ಮನೆ ಹಿಡ್ದಿರಿ ಅಂತ ನಾವು ಕೇಳಿದರೆ ಅವ್ರು ಭಾಳ ಚಂದ ಹೇಳ್ತಿರ್ತಾರೆ. ಅವ್ರು ಬೆಂಗಳೂರಿನಾಗ ಕೂತ್ಕೊಂಡು ಆ ಭಾಷಾ ಕಲ್ತ್ಕೊಂಡಿರ್ತಾರೆ. ಅವ್ರು ಹೆಂಗೆ ಹೇಳ್ತಿರ್ತಾರೆ ಅಂದರೆ, ಜಸ್ಟ್ ನವರಂಗಕ್ಕೆ ಇಳಿದ ಕೂಡಲೇ ಜಸ್ಟ್ ವಾಕ್ಯಬಲ್ ಮೆಟ್ರೋ ಕಡೆ ಬಂದುಬಿಟ್ರಿ ಅಂದರೆ ಮೆಟ್ರೋದ ಪಕ್ಕದಾಗ ನಮ್ಮ ಮನೆ. ಆನಂತರ ನೀವು ಅಕಸ್ಮಾತ್ ಮ್ಯಾಜೆಸ್ಟಿಕ್ ಕಡೆಯಿಂದ ಬಂದ್ರಿ ಅಂದರೆ ಜಸ್ಟ್ ಮತ್ತಿಕೆರೆ ಮುಂದೆ ಇಳಿದುಬಿಟ್ರಿ ಅಂದರೆ ಜಸ್ಟ್ ಅಲ್ಲೊಂದು ದೊಡ್ಡದೊಂದು ರಾಮಯ್ಯ ಹಾಸ್ಪಿಟಲ್ ಐತಲ್ಲ, ಆ ಹಾಸ್ಪಿಟಲ್ ಮುಂದೆ ಜಸ್ಟ್ 5 ಮಿನಿಟಿಗೆ ನಮ್ಮ ಮನೆ. ಆ ಮನೆ ಹೆಂಗತ್ತೆ ಅಂದರೆ ಈ ಕಡೆ ನೋಡಿದ್ರೆ ಮೆಟ್ರೋ, ಈ ಕಡೆ ನೋಡಿದ್ರೆ ದವಾಖಾನೆ, ಈ ಕಡೆ ನೋಡಿದ್ರೆ ಪೊಲೀಸ್ ಸ್ಟೇಷನ್, ಈ ಕಡೆ ನೋಡಿದರೆ ಮಿಲ್ಟ್ರಿ ಕ್ವಾರ್ಟರ್ಸ್ ಅದಾವೆ. ಹೀಗಾಗಿ ವಿ ಆರ್ ವೆರಿ ಸೇಫ್. ಇವ್ರ ಮನೆ ಅಡ್ರೆಸ್ ಕೊಡೋ ಪದ್ಧತಿ ಇದು. ಇವ್ರ ಮನೆ ಎಲ್ಲಿ ಮಾಡ್ಯಾರಂದರೆ ಮೆಟ್ರೋಗೆ ಹಚ್ಚೆ, ದವಾಖಾನೆಗೆ ಹಚ್ಚೆ, ಪೊಲೀಸ್ ಸ್ಟೇಷನ್ಗೆ ಹಚ್ಚೆ, ಮಿಲ್ಟ್ರಿ ಕ್ವಾರ್ಟರ್ಗೆ ಹಚ್ಚೆ. ಇದ್ರ ನಡು ಮನೆ ಮಾಡಿದ್ರೆ ವಿ ಆರ್ ಸೇಫ್ ಅಂತ ಅವ್ರು ಅಂತಾರೆ. ಇದು ಸೇಫ್ ಇರೋವ್ರ ಜಾಗ ಅಲ್ಲ. ಸೇಫ್ ಯಾವುದಂದರೆ ನಮ್ಮ ಮನೆ ದವಾಖಾನೆ ಹತ್ತಿರವೂ ಬೇಡ, ನಮ್ಮ ಮನೆ ಪೊಲೀಸ್ ಸ್ಟೇಷನ್ ಹತ್ತಿರನೂ ಬೇಡ, ನಮ್ಮ ಮನೆ ಮೆಟ್ರೋದ ಹತ್ತಿರನೂ ಬೇಡ. ನಮ್ಮ ಮನೆ ಎಲ್ಲೈತಿ, ನಮ್ಮ ಊರು ಎಲ್ಲೈತಿ ಅಂದರೆ ಕುಪ್ಪೆ ಭೀಮರಾಯನ ಮಂದಿರ ಎಲ್ಲೈತೋ ಅಲ್ಲಿ ನಮ್ಮ ಊರತಿ ಅಂತ ಹೇಳುವಂಥ ದ್ರಾಷ್ಟ್ಯತೆಯನ್ನು ನಾವು ಕಸ್ಬಾ ಲಿಂಗಸೂರವರು ಪಡಿಬೇಕು. ಯಾಕೆ ಬೇಕು ಮೆಟ್ರೋ? ಏನು ಓಡಿ ಹೋಗೋರದೀವ? ಏನು ಓಡಿ ಹೋಗಕ್ಕೆ ಹೊಂಟಿವ ಅಲ್ಲೇ? ಯಾಕೆ ಬೇಕು ಮೆಟ್ರೋ? ಯಾಕೆ ಬೇಕು ದವಾಖಾನೆ? ಆರೋಗ್ಯವಂತನಾಗಿ ಹನುಮನ ನಾಮವನ್ನು ಸ್ಮರಿಸುವ ಚಿರಂಜೀವತ್ವವನ್ನು ಪಡೆದಂಥ, ಅರೋಗತ್ವವನ್ನು ಪಡೆದಂಥ, ಬುದ್ಧಿಬಲಂ ಪಡೆದಂಥ ನಮಗೆ ಹನುಮನಿರುವಾಗ ನನಗೆ ರೋಗಿಲ್ಲ, ನನಗೆ ಹನುಮನಿರುವಾಗ ನನಗೆ ವೈರಿಯ ಭಯವಿಲ್ಲ, ನನಗೆ ಹನುಮನಿದ್ದಾಗ ನನಗೆ ಸಿರಿಯ ಬಲವಿಲ್ಲ, ನನಗೆ ಹನುಮನಿದ್ದಾಗ ನನಗೆ ಶಾಂತಿಯ ಕೊರತೆ ಇಲ್ಲ. ಹೀಗೆ ನನಗೆ ಇನ್ಯಾವುದು ಬೇಡ, ನನಗೆ ಹನುಮನೊಬ್ಬನೇ ಬೇಕು ಅಂತ ಹೇಳುವಂಥ ಯಾವುದಾದ್ರೂ ಊರಿದ್ದರೆ ಅದು ಕಸ್ಬಾ ಲಿಂಗಸೂರು
ಒಂಚೂರು ಅಂತ ಹೇಳಿ ಇವತ್ತು ತಾವೆಲ್ಲ ಈ ಜಾತ್ರೆಯನ್ನೇ ನಮಗೆ ತೋರಿಸಿದ್ರಿ. ಭಾಳ ಸಂತೋಷವಾತ. ಅಪ್ಪಗಳೊಂದು ಮಾತು ಹೇಳಿದ್ರು, ಸರ್ಪಭೂಷಣ ಶಿವಗಳೊಂದು ಮಾತು ಬರೀತಾರೆ. ಅವರೊಂದು ತೇರಿನ ರೂಪ ಕೊಂಡು ಕೊಟ್ಟಿದ್ದಾರೆ. ಆ ತೇರಿನ, ಆ ಕಟ್ಟಿಗೆ ತೇರಿನ ಹೊರಗೆ ನೋಡಿಲ್ಲ. ಇಲ್ಲಿ ನನಗೆ ಯಾರ್ಯಾರು ಒಂದಿಷ್ಟು ಮಂದಿ ನೋಟಿಸ್ ಕೊಟ್ಟಾರೆ ಇವತ್ತು, ಯಾಕೆಂದ್ರೆ ಕೊನೆ ದಿವಸಪ್ಪ ಅಂತಂದಾಗ ಇವನ್ನೆಲ್ಲ ನೋಡೋದು ನನ್ನ ಕರ್ತವ್ಯ. ಅದು ಆ ತೇರನ್ನು ಕಟ್ಟಿದಂಥ ಪುಣ್ಯಾತ್ಮರು ಭಾಳ ತೇರೆ ಪಾಪ ನನಗೇನೋ ಆಸ್ತಿಕರು ನನ್ನ ಹತ್ತಿರ ಬರೋದ್ರಿಂದ ಮೂರ್ತಿ ಮತ್ತು ತೇರು ಮಾಡಿಸ್ಲಿಕ್ಕೆ ನನ್ನ ಅಂತೇಳಿ ಬರ್ತಾರೆ. ತೇರು ಎಲ್ಲೋ ಮಾಡಿಸ್ತಾರೆ, ಯಾವ್ರವರು ಮಾಡಿಕೊಡ್ತಾರೆ. ಅದು ಮುಗ್ದತ್ತೋ ಇಲ್ಲೋ ಅಂತ ಅಡ್ಡಾಡಕ್ಕೆ ಒಂದು 100 ಸಲ ತೇರಿಗೆ ಕೊಟ್ಟಷ್ಟು ರೊಕ್ಕ ಅಡ್ಡಾಡಿ ಖರ್ಚು ಮಾಡಿರ್ತಾರೆ. ಆದರೆ ಈ ತೇರು ಇದೆಷ್ಟೋ ನನ್ನ ಕಣ್ಣು ಕಾಣೋದಿಲ್ಲ, 35 ಫೂಟ್ ಏನೋ ಎಷ್ಟು ಎತ್ತರ ಇದ್ದು ಈ ತೇರನ್ನು ರಚಿಸಿದಂಥ ಪುಣ್ಯಾತ್ಮ ಈರಪ್ಪ ಬಡಗೇರ್ ಅನ್ನುವಂಥವ್ರು ಇದೇ ಊರವರು ಅಂತ ಹೇಳಿ ಪೇಪರ್ ನೋಟಿಸ್ ಕೊಟ್ಟಿದ್ದಾರೆ. ನೋಡಿ, ಪೇಪರ್ ನೋಟಿಸ್ ಕೊಟ್ಟಿದ್ದಾರೆ. ಒಂದು ಮೂರ್ತಿ ಮಾಡಿಸ್ಬೇಕಾದ್ರೆ, ಒಂದು ತೇರು ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟದ ಅನ್ನೋದನ್ನೇ ಮಾಡಿದವ್ರಿಗೆ ಗೊತ್ತಾಗ್ತದೆ. ಅವ್ರ ಪುಣ್ಯಾತ್ಮರು ಇದೇ ಊರವರು 100 ವರ್ಷದ ಹಿಂದೆ ತೇರು ಮಾಡ್ಯಾರೆ. ಇವತ್ತು 100 ವರ್ಷದ ತೇರು ಎಳ್ಯಾಕತ್ತೀರಿ. 100 ವರ್ಷದ ಹಿಂದೆ ಆ ಪುಣ್ಯಾತ್ಮ ಇದ್ದ. ಆ ಪುಣ್ಯಾತ್ಮ ಆ ಮಾಡಿದಂಥ ತೇರು ಅಚ್ಚಳಿಯದೆ ಇದ್ದದ್ದಕ್ಕಾಗಿ ಆ ಈರಪ್ಪ ಬಡಗೇರವರು ಈ ಊರಿನಿಂದ ಹೊರಗೆ ಹೋಗಿಲ್ಲ, ಆ ತೇರಿನ ಜೊತೆಗೆ ಆ ತೇರಿನ ಗಾಲಿಯೊಳಗೆ ಇದ್ದಾರೆ ಅಂತ ಅವ್ರಿಗೊಂದು ಚಪ್ಪಾಳೆ ಮೂಲಕ ಅವ್ರಿಗೊಂದು ಸಂತರ್ಪಣೆ ನಾವು ಸಲ್ಲಿಸ್ಬೇಕಾಗ್ತದೆ. ಹಾಗೆ ಇನ್ನೊಬ್ರು ಯಾರೋ ಹೇಳಿದರು, ಯಾರೋ ಒಬ್ಬರು ತಮ್ಮ ಅಯ್ಯಪ್ಪ ಹನುಮಂತ ಕುಪ್ಪೆ ಭೀಮರಾಯನ ಮೇಲೆ ಒಬ್ಬ ನಮ್ಮ ಮುಸಲ್ಮಾನ್ ಬಂಧು ಒಂದು ಸುಂದರ ಸುಳಾದಿಗಳನ್ನು ರಚಿಸಿ ಅವನು ಹಾಡಿದಾನೆ. ಅವನು ಏನೋ ಒಂದು ಕ್ಯಾಸೆಟ್ಟು ಏನೋ ಹಿಂಗಂತಾರಲ್ಲ, ಇಂಥವನು ಅವನು ಮಾಡಿ ಭಾಳ ಪ್ರಸಿದ್ಧಿಯನ್ನು ಪಡೆದಾನೆ. ಅವನು ಕೂಡ ಕುಪ್ಪೆ ಭೀಮರಾಯನ ಭಕ್ತನಾಗಿದ್ದಾನ ಅಂತ ಹೇಳಿ ನನಗೆ ಅದನ್ನು ಯಾರೋ ಒಬ್ಬರು ಬಂದು ಹೇಳಿ, ಅವರಿಗೂ ಕೂಡ ಒಂದು ಚಪ್ಪಾಳೆ ಮೂಲಕವಾಗಿ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸೋದು. ಎಂಥ ಮಾತು. ಆನಂತರ ಯಾರೋ ಒಬ್ಬರು ಇಲ್ಲೊಬ್ಬರು ಮಹಾನ್ ಬ್ರಾಹ್ಮಣೋತ್ತಮರು, ಅವ್ರ ಹೆಸರು ನನಗೆ ರಥಂ ಚ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ನ ವಿದ್ಯತೆ ಎಂಬ ವಾಣಿಯಂತೆ ಈ ರಥವನ್ನು ರಚಿಸಾಗಿದೆ. ಹರಿದಾಸರಾದ ಅಭಿನವ ಪ್ರಾಣೇಶ್ ದಾಸರು ಅವರ ಹೆಸರು. ಪ್ರಾಣೇಶ್ ಅವರು ನಿಮ್ಮ ಹೆಸರಿನವ್ರೆ ನೋಡಿ. ಪ್ರಾಣೇಶ್, ನೀವು ಕೂಡ ನನ್ನ ಸುಳಾದಿ ರಚಿಸಿಕೊಡಬೇಕು. ಪ್ರಾಣೇಶ ದಾಸರು ಅಂತ ಒಬ್ಬ ಮಹಾನುಭಾವ, ದಾಸಶ್ರೇಷ್ಠವರೇಣ್ಯರಲ್ಲಿ ಅತ್ಯಂತ ಹರಿದಾಸ ಕೀರ್ತನೆಯನ್ನು ರಚಿಸಿ ಲೋಕಕ್ಕೆ ಕೊಟ್ಟಂಥ ಕೀರ್ತಿ ಮಹಾದಾನಿ ಯಾವ ಜಿಲ್ಲೆಯವರು ಅಂತ ಕೇಳಿದರೆ ಅವರು ರಾಯಚೂರು ಜಿಲ್ಲೆಯವರು ಅಂಥೇಳಿ ನಾವು ಕೈ ಎತ್ತಿಕೊಂಡು ಹೇಳಬೇಕಾಗ್ತದೆ. ಭಾಳ ದಾಸ ಚಿಂತನೆಯಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟರು. ಅದರ ಪಕ್ಕದ ನಮ್ಮ ಹಂಪೆ ಇರಬಹುದು, ಆ ಪಕ್ಕದಿಂದ ಹಿಡ್ಕೊಂಡು ಬಳ್ಳಾರಿ ಭಾಗದಿಂದ ಕುರುಗೋಡು ಭಾಗದಿಂದ ಹಿಡ್ಕೊಂಡು ಈ ಎಲ್ಲ ತುಂಗಾ ನದಿಯ ಎಡಬಲ ಆ ಭೀಮಾ ನದಿಯವರೆಗೆ ಸಾಮಾನ್ಯವಾಗಿ ಎಲ್ಲ ಮಹಾನುಭಾವರು ಹರಿದಾಸರ ಈ ಪ್ರಾರ್ಥನೆಗೆ ಭಕ್ತಿ ಪಂಥಕ್ಕೆ ಭಾಳ ಸುಂದರವಾದ. ಮಧ್ಯಾಹ್ನದಾಗ ಜಗದೀಶ್ ಶರ್ಮಾ ಅಪ್ಪಂಗಳು ನನಗೊಂದು ಮಾತು ಹೇಳಿದರು, ಅಪ್ಪ ತುಳಸಿದಾಸ ರಾಮಾಯಣಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ, ತುಳಸಿದಾಸ ರಾಮಾಯಣ ತುಳಸಿ ಮಹಾನ್ ಭಕ್ತ ಪರಂಪರನಾಗಿ ಆ ಮಹಾನುಭಾವ ರಾಮನ ಪಾದದಲ್ಲೇ ಐಕ್ಯವನ್ನು ಹೊಂದಿ ಪ್ರತಿ ಶಬ್ದಗಳು ಕೂಡ ಭಕ್ತಿಯ ಒಂದು ಸುಗಂಧವನ್ನೇ ಸೂಸ್ತವೆ. ತುಳಸಿ ರಾಮಾಯಣ ಒಂದು ಸಲ ಹೇಳೋಣ ಅಂತ ಹೇಳಿ ಅಪ್ಪಗಳು ನನಗೆ ಹೇಳಿದಾಗ ನನಗೆ ಹಿಂಗೆ ಅನಿಸ್ತು, ಮುಪ್ಪಿನ ಕಾಲದಲ್ಲಿ ಎಂಥ ಮಹಾನುಭಾವರು ನಮಗೆ ಬಂದ್ರಪ್ಪ, ಎಂಥ ವಿದ್ವಾಂಸರು ನಮಗೆ ಬಂದು ಇಲ್ಲಿ ನಮಗೆ ಇದು ಎಷ್ಟೋ ಜನ್ಮದ ಪುಣ್ಯ ಅಂಥೇಳಿ ಸಂಪ ಅಪ್ಪಂಗಳಿಗೆ ಒಂದು ಜೋರಾಗಿ ಚಪ್ಪಾಳೆಯ ಮೂಲಕ ಅವ್ರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ಬೇಕು. ಇಂಥ ಒಂದು ಮಹಾನ್ ಕಾರ್ಯಕ್ಕೆ ವಿದ್ವನ್ಮಣಿಗಳು ಬಂದರು. ಹಾಗೆ ಅನೇಕ ಪರಗ್ರಾಮಗಳಿಂದ ಬಂದರು. ನಿನ್ನೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದೆ. ಇವತ್ತು ಅಪ್ಪಗಳು ಮಧ್ಯಾಹ್ನದೊಳಗೆ ನಾನು 1 ಗಂಟೆಗೆ ಪ್ರವಚನ ಮಾಡ್ತಾಯಿದ್ದೆ. ಕಲಾದಿಗೆ ಅನ್ನುವಂಥ ಸಾಯಿ ಗುಡಿಯೊಳಗಿದ್ದೆ. ಕೊಪ್ಪಳ ಗವಿಶ್ರೀ ಅಪ್ಪಗಳು ಆ ಗುಡಿಯನ್ನು ಉದ್ಘಾಟನೆ ಮಾಡಿ ಪ್ರವಚನ ಮಾಡೋ ಒಂದು ಮಾತು ಹೇಳಿದರು. ಭಾಳ ಹೇಳ್ಯಾರ, ಒಂದು ನಿಮಗೆ ಹೇಳ್ತೇನೆ. ಪ್ಲಾಸ್ಟಿಕ್ಕಿನೂ ಕಸ ಹಾಕುವಂಥ ಇವು ಇರ್ತಾವಲ್ರಿ, ಏನಂತಾರೆ ಅವಕ್ಕೆ? ಆ ಕಸ ಹಾಕುವಂಥ ಪ್ಲಾಸ್ಟಿಕ್ಕಿನೂ ರೈಲ್ವೆ ಸ್ಟೇಷನ್ನೊಳಗೆ ಬಸ್ ಸ್ಟ್ಯಾಂಡ್ನಾಗ ಒಂದು ಕಸ ಬಾಯಾಗ ಹಾಕೊಳ್ಳುವಂಥದ್ದು ಒಂದು ಸಣ್ಣದೊಂದು ಬ್ಯಾರಲ್ ಇಟ್ಟಿರ್ತಾರೆ. ಅದ್ರ ಮೇಲೆ ಬರೆದಿರ್ತಾರೆ, ಪ್ಲೀಸ್ ಯೂಸ್ ಮೀ. ಗಣಕ್ಕೆಲ್ಲರು ನೋಡಿರಿ, ನೋಡಿರಿ ರೈಲ್ವೆ ಸ್ಟೇಷನ್ದಾಗ ಅದು ನೋಡಿರಿ. ಒಂದು ಪ್ಲಾಸ್ಟಿಕ್ ಬೀರು, ಒಂದು ಪ್ಲಾಸ್ಟಿಕ್ ಬ್ಯಾರೆಲ್ ಕೂಡ ಜನತೆಗೆ ಸಂತೋಷ ಹೇಳ್ತದೆ, ಪ್ಲೀಸ್ ಯೂಸ್ ಮೀ. ನನ್ನನ್ನು ಉಪಯೋಗಿಸಿಕೊಂಡು ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂತ ಒಂದು ಪ್ಲಾಸ್ಟಿಕ್ಕದ ತೊಟ್ಟಿ ಹೇಳುವಾಗ
ಅದನ್ನು ಉಪಯೋಗಿಸಿದಂಥವ್ರು ನಾವು ಲೋಕಕ್ಕೆ ಉಪಯೋಗ ಆಗಲಿಲ್ಲ ಅಂತಂದರೆ ಅದು ಯಾವ ಬದುಕಪ್ಪ, ಲೋಕಕ್ಕೆ ಉಪಯೋಗ ಆಗುವುದೇ ಬದುಕು ಅಂತ ಮಧ್ಯಾಹ್ನದಾಗ ಅಪ್ಪಣೆ ಮಾಡಿದ್ದಾರೆ. ಇವತ್ತು ಭಾಳ ಚೆನ್ನಾಗಿ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಯೋಗಿ ಸನ್ಯಾಸಿ ಅದೇನೋ ಗುರುಗಳು ಅಂತ ಹಿಂಗೆ ಅಂತಿರಲ್ಲ. ಯೋಗಿ ಅಂತ ಯಾರಿಗೆ ಅನ್ಬೇಕು ಅಂದರೆ ಕಾವಿ ಹಾಕ್ಕೊಂಡು ಕುಂತವರಿಗೆಲ್ಲ, ಗಡ್ಡ ಬಿಟ್ಟವರಿಗೆಲ್ಲ, ಮಠದಾಗ ಮಣಗಿದವರಿಗೆಲ್ಲ. ಯೋಗಿ ಅಂತ ಯಾರಿಗೆ ಅನ್ಬೇಕು ಅಂದರೆ ಯಾರ ಲೋಕಕ್ಕೆ ಉಪಯೋಗಿ ಆಗ್ಯಾರಲ್ಲ ಅವರಿಗೆ ಯೋಗಿ ಅನ್ಬೇಕು, ಯಾರು ಆಗಿಲ್ಲಲ್ಲ ಅವ್ರಿಗೆ ನಿರುಪಯೋಗಿ ಅನ್ಬೇಕು ಅಂತ ಹೇಳಿ ಅಪ್ಪಗಳು ಅಪ್ಪಣೆ ಮಾಡ್ಯಾರ. ಇವತ್ತು ಸರ್ನಾಯಕರು ಮಾತಾಡ್ಕೋತ ಒಂದು ಮಾತು ಹೇಳಿದರು. ಹಿರೇಹಳ್ಳದ ಬ್ಯಾರೇಜಕ್ಕೆ ಏನೋ 12 ಚೆಕ್ ಡ್ಯಾಮ್ಗಳನ್ನು ಕಟ್ಟಿ 25 ಹಳ್ಳಿಗೆ ನೀರನ್ನು ಹೋಗಿ ಪೈಪ್ಲೈನ್ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದಂಥ ಈ ಕೀರ್ತಿ ಬಹುತೇಕ ಒಬ್ಬ ನೀರಾವರಿ ಸಚಿವರಾದ್ರೂ ಕೂಡ ಮಾಡಲಾರ್ದಷ್ಟೇ ಕೆಲಸ ಮಾಡಿ ಉಪಯೋಗಿ ಆಗಿ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳೇ ನಮ್ಮೆಲ್ಲರಿಗೆ ಯೋಗಿ ಅಂಥೇಳಿ ಅಜಯ್ ಕುಮಾರ್ ಸರ್ನಾಯಕರು ತಮ್ಮ ಭಾಷಣದೊಳಗೆ ನಮಸ್ಕಾರ ಹೇಳ್ಯಾರ. ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ, ನೋಡು ಬದುಕು ಅಂತಂದ್ರೆ ಏನಲ್ಲ, ನಾನು ಸುಮ್ಮನೆ ಮಲ್ಕೊಂಡ್ರೂ ಒಂದಿನ ಸಾಯ್ತೀನಿ, ನಾನು ದುಡಿದ್ರೂ ಒಂದಿನ ಸಾಯ್ತೀನಿ. ಹೆಂಗೋ ಸಾವುದ ಖರೆ ಇದ್ದಾಗ ಕೊನೆ ಉಸಿರಿರೋ ಮಠ ಲೋಕೋಪಯೋಗಿಯಾಗಿ ನಾನು ಬದುಕಬೇಕೇ ಹೊರತು ಹನುಮ ನೋಡು ಕೊನೆಯವರೆಗೆ ಹನುಮನ ಸಂದೇಶದ ಕೊನೆಯ ಸಂದೇಶ ಏನು ಅಂದರೆ, ಅಂತೂ ಸೀತೆಯನ್ನು ಹುಡುಕದ, ಅಂತೂ ರಾಮನಿಗೆ ಹೇಳಿದ, ಅಂತೂ ಯುದ್ಧ ಆತು, ಅಂತೂ ಕೊನೆಗೆ ಬಂದು ಹೇಳಿದಂಥ ಆ ಹನುಮನ ಕೊನೆಯ ಸಂದೇಶ ಏನಾದರೂ ಇದ್ದರೆ ಭಾಳ ಸುಂದರ ಸಂದೇಶ ಕೊಡ್ತಾನೆ. ನೋಡು, ಕೆಲಸ ಮಾಡೋದು ನನ್ನ ಕೆಲಸಕ್ಕೆ ಉಪಯೋಗ ಆಗೋದು ನನ್ನ ಕೆಲಸ, ಫಲ ಬೇಡೋದು ನನ್ನ ಕೆಲಸ ಅಲ್ಲ. ಫಲ ಬೇಕಾದವರು ರಾಮನಿಂದ ಇಸ್ಕೊಂಡು ಹೋಗಿರ್ಬೋದು, ಆದರೆ ರಾಮನ ನಾಮವೇ ನನ್ನ ಜೀವನದ ಫಲ ಅಂತ ಹೇಳಿ ಅಂದಿನಿಂದ ಇಂದಿನವರಿಗೆ ರಾಮ ಜಪದಲ್ಲೇ ನಿಂತಂದ ಏಕಮೇವ ದೇವರು ಅದು ಕುಪ್ಪೆಯ ಭೀಮರಾಯ ಅನ್ನೋದನ್ನೇ ನಾವು ಗಮನಿಸಿಕೊಂಡು ನಾವು ಈ ಗ್ರಾಮದವರೆಲ್ಲ ಅದನ್ನು ನಡ್ಕೋಬೇಕಾಗ್ತದೆ. ಭಾಳ ಚಂದ ಘಟನಾ ನಡೀತು ಒಂದು ರಾಮಾಯಣದಲ್ಲಿ, ನೀವೆಲ್ಲ ಗಮನಿಸ್ಬೇಕು. ಒಬ್ಬ ಮನುಷ್ಯ ಬರಮೇಲೆ ಇರ್ಬೋದು, ಒಬ್ಬ ಮನುಷ್ಯ ಎಲ್ಲ ಕಳ್ಕೊಂಡಿರ್ಬೋದು. ಪ್ರಾರಬ್ಧದೊಳಗೆ ಯಾರಿಗೇನು ಗೊತ್ತಾಗಿಲ್ಲ. ಸಮಗ್ರ ಭೂಮಂಡಲದ ಅಧಿಪತಿಯಾದಂಥ ಹರಿಶ್ಚಂದ್ರ ಮಗ ಸತ್ರ ಸುಡಗಾಡದ ಮಣ್ಣು ಕೊಡೋಕೆ ಜಾಗ ಇದ್ದಿದ್ದಿಲ್ಲ. ಯಾರು ಶಾಶ್ವತವಾರಪ್ಪ ಲೋಕದೊಳಗೆ? ಪಟ್ಟದರಸಿಯಾದಂಥ ಹರಿಶ್ಚಂದ್ರನ ಮಡದಿ ಮಗನನ್ನು ಹೀಗೆ ಹಿಡ್ಕೊಂಡು ಗಂಡನೆದುರಿಗೆ ಬಂದು ಸುಡಲಿಕ್ಕೆ ಅನುಮತಿಯನ್ನು ಕೊಡು ಅಂತಂದರೆ ಒಡೆಯನಾಜ್ಞೆ ಇಲ್ಲದೆ ಕೊಡಲಾರೆ ಅಂತ ರಾಘವಾಂಕ ತನ್ನ ಚರಿತ್ರೆಯೊಳಗೆ ವರ್ಣನೆ ಮಾಡಿದ್ದಾನೆ. ಸ್ಥಿರವಲ್ಲ ಸಿರಿ, ಸ್ಥಿರವಲ್ಲ ಯೌವನ, ಸ್ಥಿರವೆಲ್ಲ ಧನಗರ್ವಗಳು, ಕೇವಲ ಸ್ಥಿರವಾಗಿರುವುದೇ ಗುಣಮಂ. ಮಜಾ ನಡೀತು. ಅಪ್ಪಗಳು ಹೇಳ್ಕೋತೆ, ರಾವಣನ ಕೊನೆಯ ಮಕ್ಕಳು ಮೊದಲೆಲ್ಲ ಆಳುಗಳಾದರು. ನಮ್ಮದು ಮಿಲಿಟ್ರಿ ಸಿಸ್ಟಮ್ನಾಗ ಹಂಗೆ ಇರ್ತದೆ. ನನಗೆ ಟೈಮ್ ಸಾಲೋದಿಲ್ಲ ಅಂತ ಬಿಡ್ತೇನೆ, ಅದನ್ನು ಇಲ್ದ್ರೆ ತೋರಿಸ್ತಿದ್ನಿ ಎಲ್ಲವನ್ನು ಸಿಸ್ಟಮ್ ಮೇಲೆ. ಮೊದಲೊಂದಿಷ್ಟು ಏನೋ ರಾಕ್ಷಸರು ಹೋದರು, ಆನಂತರ ಸೇನಾಧಿಪತಿಗಳು ಹೋದರು, ಆನಂತರ ಒಂದಿಷ್ಟು ಸಂಬಂಧಿಕರು ಹೋದರು. ಎಲ್ಲರೂ ಹೋಗಿ ಸತ್ತು ಸುದ್ದಿ ಬರ್ತಿತ್ತು. ಸುದ್ದಿ ಬಂದ ಒಬ್ಬನೇ ಒಬ್ಬ ಉಳಿದವ ಯಾರಾದರೂ ಇದ್ದರೆ ರಾವಣ ಅತ್ಯಂತ ಪ್ರೀತಿಯ ಪುತ್ರ, ಅವನ ಹೆಸರು ಇಂದ್ರಜಿತ್. ಘಟನಾ ಹೆಂಗದ ನೋಡ್ಬೇಕು. ಎಲ್ಲರೂ ಹೋಗಿದ್ರು. ಅವ ಇನ್ನೊಂದು ಹೆಸರು ಮೇಘನಾಥ್ ಅಂತ ಬರದಾನು. ಕವಿ ಭಾಳ ಚಂದ ಬರದಾನೆ, ಸ್ವಲ್ಪ ಹೇಳ್ತೇನೆ. ಇಂದ್ರಜಿತ್ ಮಾತ್ರ ಕೊನೆಯ ಕಾಲಕ್ಕೆ ಉಳಿದಿದ್ದ. ಎಲ್ಲ ಸೈನ್ಯ ಹೋಗಿಬಿಟ್ಟಿತ್ತು. ರಾವಣ ಇಂದ್ರಜಿತನಿಗೆ ಅಪ್ಪಣೆ ಮಾಡಿದ, ಹೋಗು ರಾಮನನ್ನು ಕೊಂದು ಬಾ, ಲಕ್ಷ್ಮಣನನ್ನು ಕೊಂದು ಬಾ, ಹೋಗು ಇಂದ್ರಜಿತ್ತು, ನಿನಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿದ್ದೇನೆ ಅಂತ ರಾವಣ ಕೂಗ್ದ. ಆ ರಾಕ್ಷಸ ಅದು ಸ್ವಭಾವ, ಅದು ಸರಿಯೋ ಅದು ತಪ್ಪೋ, ಅದನ್ನು ಮಾಡಬೇಕೋ ಅದನ್ನು ಮಾಡಬಾರ್ದು ಏನೂ ತಿಳಿಯದೆ ನೀವು ಜಿಗದಿ ಎದ್ದ. ಯಾರೋ ಇಂದ್ರಜಿತ್ತು. ಇಂದ್ರನನ್ನೇ ಗೆದ್ದು ಬಂದಿದ್ದೀನಿ ಅಂತ ಒಬ್ಬ ನರಪೇತಲು ಮಾನವ ಅಂದ್ರೇನು, ನಾ ಹೋಗಿ ಬರ್ತೇನೆ ಅಂಥೇಳಿ ಎದ್ದು ಕೂಡಲೇ ಅವನು ಹೆಂಡ್ತಿದ್ಲು. ಇಂದ್ರಜಿತ್ತವನು ಹೆಂಡ್ತಿದ್ಲು, ಅಗ್ನಿದೇವನ ಆ ಸಂತಾನದಿಂದ ಬಂದ ಹುಡುಗಿ, ಭಾಳ ಸುಂದರವಾದ ಹುಡುಗಿ. ಇಂದ್ರಜಿತ್ತನ ಹೆಂಡತಿ ಗಂಧರ್ವಿಣಿ. ಆಕೆ ರಾವಣನ ಹತ್ತಿರ ಬಂದು ಭಾಳ ಗಮನಿಸಬೇಕು ಅದನ್ನು.
ರಾವಣನ ಹತ್ತಿರ ಬಂದು ಮಾವ, ರಾವಣ ಅಂದ್ರೆ ಮಾವ, ಇಂದ್ರಜಿತ್ತು ಅಂದ್ರೆ ಆ ಹುಡುಗಿ ಗಂಡವ. ರಾವಣನ ಹತ್ತಿರ ಬಂದು ಕೇಳ್ತಾಳೆ, ಮಾಮಾಶ್ರೀ, ನನ್ನ ಗಂಡನನ್ನು ಯುದ್ಧಕ್ಕೆ ಕಳಿಸ್ಕೊಡಕ್ಕೆ ಹತ್ತಿಯಲ್ಲ, ಇವತ್ತು ನನ್ನ ಗಂಡನನ್ನು ರಾವಣನ ಕೊಂದು ಬಾ ಅಂತ ಯುದ್ಧಕ್ಕೆ ಕಳಿಸ್ಕೊಡಕ್ಕೆ ಹತ್ತಿಯಲ್ಲ, ಆ ಯುದ್ಧಕ್ಕೆ ಕಳಿಸಿಕೊಡುವ ಯುದ್ಧದ ಕಾರಣ ಏನಾರ ಡ್ಯಾಮ್ ಕಟ್ಟಿ ನೀರಾವರಿ ಮಾಡೋದತ್ತೋ ಏನ್ರೇ ಬಸನ್ನ? ಯುದ್ಧ ಮಾಡಿ ರಾಮನನ್ನು ಕೊಂದೆ ಏನಪ್ಪ, ಅಫ್ಘಾನ್ ಪ್ರಾಂತದಲ್ಲಿರುವಂಥ ಖನಿಜ ಸಂಪತ್ತನ್ನು ತೊಗೊಂಡು ಬಂದು ನನ್ನ ದೇಶ ಶ್ರೀಮಂತ ಮಾಡ್ಬೇಕಂತ ಯುದ್ಧ ಮಾಡಕ್ಕೆ ಹೊಂಟಿಯಾ? ಏನಪ್ಪ, ಅಲ್ಲಿ ಏನೋ ಒಂದು ನದಿ ಹರಿತಾ ಇದೆ, ಅದಕ್ಕೊಂದು ಡ್ಯಾಮ್ ಆಡು ಕಟ್ಟಿನಿ ಅಂದರೆ ಇಡೀ ಒಣಭೂಮಿ ಎಲ್ಲ ನೀರಾವರಿ ಆಕತ್ತಂತೇನ್ರಿ ಯುದ್ಧ ಮಾಡಕ್ಕೆ ಹೊಕ್ಕಿಯಾ? ಯಾತಕ್ಕಾಗಿ ಯುದ್ಧ ಮಾಡ್ತಾ ಇದ್ದಿ? ಆ ಯುದ್ಧದ ನಿನ್ನ ಸ್ಥಿತಿಗತಿಯನ್ನು ನನಗೆ ಹೇಳು. ಅವಾಗ ರಾವಣ ಹೇಳಕ್ಕೆ ಸಾಧ್ಯ ಐತಾನೆ? ಹೇಳಕ್ಕೆ ಸಾಧ್ಯ ಐತೆ? ಮುಖ ಕೆಳಗೆ ಮಾಡೋದು, ಮುಖ ಕೆಳಗೆ ಮಾಡಂತಾನೆ, ನಿನ್ನ ಮೊಮ್ಮಗಳ ವಾರಿಗೆ ಹುಡುಗಿಯನ್ನು, ಅವನ ಹೆಂಡತಿಯನ್ನು ತಂದು ನಿನ್ನ ಹಂತೆಯಲ್ಲಿ ಇಟ್ಕೊಂಡು ನಿನ್ನ ತೀಟಿಗಾಗಿ ಇಡೀ ರಾಕ್ಷಸ ಕುಲವನ್ನೇ ನಿರ್ಣಾಮ ಮಾಡಿದೆ. ಏನಪ್ಪ, ಏನು ಆ ಯುದ್ಧ ಮಾಡೋದರಿಂದ, ಆ ಹುಡುಗಿ ತಂದ ಅಶೋಕವನದಾಗ ಆ ಗಿಡದ ಬುಡಕ್ಕೆ ಹೋಗೋದ್ರಿಂದ ಏನು ಪ್ರಜಾ ಸಂಪತ್ತಿ ಅಂದರೆ ಹೆಚ್ಚಾತೋ, ಖನಿಜ ಸಂಪತ್ತು ಹೆಚ್ಚಾತೋ, ಜಲ ಸಂಪತ್ತು ಹೆಚ್ಚಾತೋ, ಏನು ಸಾಂಸ್ಕೃತಿಕ ಸಂಪತ್ತು ಹೆಚ್ಚಾತೋ? ಎದಕ್ಕೆ ಯುದ್ಧ ಮಾಡಿದ್ರಿ? ಎದಕ್ಕೆ ಯುದ್ಧ ಮಾಡಿದ್ರಿ? ಆದರೂ ಕೇಳಲಿಲ್ಲ ರಾಕ್ಷಸ ಕುಲ, ಕೇಳಲಿಲ್ಲ. ಇಂದ್ರಜಿತ್ತು ಹೋದ. ಇಂದ್ರಜಿತ್ತು ಹೋಗಿ ಸಾಯಂಕಾಲದ ಸಮಯ ಯಾವುದೋ ಒಂದು ಅಸ್ತ್ರ ಬಂತು ಲಕ್ಷ್ಮಣನಿಂದ. ಅದು ಹೀಗೆ ಚಂದ್ರಾಕಾರ ಇರ್ತದೆ, ಅದು ಹಿಂಗೆ 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 ಚಂದ್ರ ಯು ಆಕಾರದ ಅಸ್ತ್ರ ಹಿಂದೆ ಬಾಣಿತ್ತು. ಅದು ಹಿಂಗೆ ಬಂದು ಹಿಂಗೆ ಸೀದಾ ಹಿಂಗೆ ತೊಗೊಂಡು ಈ ರುಂಡವನ್ನು ತೊಗೊಂಡು ರಾಮನ ಪಾಳ್ಯದೊಳಗೆ ಓದೋಗಿತ್ತು. ನಾ ಹೇಳಿದ್ದು ನಿಮಗೆ ಗಮನಕ್ಕೆ ಬರಾಕತ್ತಿದ್ದಪ್ಪ? ಅಲ್ಲ, ತಿಳಿತದಿಲ್ಲಮ್ಮ? ನಾನೇ ಇಂದ್ರಜಿತ್ ಅಂತ ತಿಳ್ಕೊಳ್ರಿ. ನೀವು ಬಾಣ ಬಿಟ್ರಿ, ಆ ಬಾಣ ಹೆಂಗಿರ್ತದಪ್ಪ ಅಂದರೆ ಹಿಂಗೆ ಹಿಂಗೆ ಹುಯಿ ಆಕಾರೋ ಯು ಆಕಾರೋ ಹಿಂಗೆ ಬಂದು ಹಿಂಗೆ ಹೊಡಿತು. ಆ ರುಂಡು ಇದ್ರ ಮೇಲೆ ಕೂತಿ ಆ ಬಾಣ ಹೊಳ್ಳಿ ಏನು ಮಾಡ್ತು ಅಂದರೆ ತೊಗೊಂಡು ಹೋಗಿ ರಾಮನ ಕುಟೀರದ ಮುಂದೆ ಹಿಂಗೆ ರುಂಡ ಒಗೆದ ಬಿದ್ದುಬಿಡ್ತು. ಸಾಯಂಕಾಲ ಆರು ಹೊತ್ತ ಮುಳುಗಿ ಸಮಯ. ಇಂದ್ರಜಿತ್ತು ಸತ್ತ ಅಂತ ಹೇಳಿ ಆ ಸೈನಿಕ ಹೋಗಾಡಕೈತಿ. ಕೆಲವೊಂದು ಮಂದಿ ಓಡಿ ಬರಕೈತೆ ರಾವಣನಿಗೆ ಬಂದ, ನಿಮ್ಮ ಮಗ ಇಂದ್ರಜಿತ್ ಸತ್ತ. ಇಂದ್ರಜಿತ್ ಸತ್ತ ಅಂದ್ಕೊಳ್ಳಿ ಬೆವತ್ತು ಸುಮ್ಮನೆ ಕೂತ. ಸುದ್ದಿ ಆ ಕಡೆಗೆ ಹೋತು. ಆದರೆ ಯಾವನೇ ಒಬ್ಬ ವ್ಯಕ್ತಿ ಸತ್ತ ಅಂದರೆ ಅಥವಾ ಯಾವನೇ ಒಬ್ಬ ವ್ಯಕ್ತಿ ಹುಟ್ಟಿದ ಅಂದರೆ ನಾವು ಹೇಳಿದ್ರೆ ಆಗೋದಿಲ್ಲ. ಅದಕ್ಕೊಬ್ಬ ಡಾಕ್ಟ್ರೇ ಹೇಳಬೇಕು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಬೇಕು. ಹಂಗೆ ಸತ್ತತ್ ಹೇಳಕ್ಕೆ ಬರೋದಿಲ್ಲ. ಈ ರುಂಡು ಹೋಗೈತಲ್ಲ, ಇದನ್ನು ತಂದು ಕೂಡಿಸಿದ್ರೆ ಇವು ಇಂದ್ರಜಿತ್ತನ ದಿಂಡು ಏನಿದು ಇನ್ಯಾರ್ದಾರ ಆಯಿತು ಅಂತ ನನಗೆ ಕನ್ಫ್ಯೂಸ್ ಆಗತಿ. ಆ ರುಂಡು ಬೇಕು ಅಂತ ಡಾಕ್ಟ್ರ್ ಅಂದ. ನಾ ಹೇಳಿದ ಗಮನಕ್ಕೆ ಬರಾಕತ್ತೈತಲ್ಲ, ಒಂದು ಮರಣ ಸರ್ಟಿಫಿಕೇಟ್ ಕೊಡಬೇಕಾದ್ರೆ, ಒಂದು PMR ಆಗಬೇಕಾದ್ರೆ ಆ ದೇಹದ ಸಮಗ್ರ ಲಕ್ಷಣಗಳು ಪೊಲೀಸ್ ಆಫೀಸರಿಗೆ ಗೊತ್ತಾಗಬೇಕು. ಇಲ್ಲೇನಾಗಿದೆ, ರುಂಡು ಇಲ್ಲ, ದಿಂಡು ಬಿದ್ದದು. ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಡಕ್ಕೆ ಬರೋದಿಲ್ಲ ಅಂತನವ. ಹಂಗಾರೆ ಏನು ಮಾಡಬೇಕು ಅಂದರೆ ರುಂಡು ಬೇಕೀಗ. ರುಂಡು ಎಲ್ಲಿ ಬಿದ್ದದ? ರಾಮನ ಪಾಳ್ಯದ ಬಿದ್ದದು. ತರಾವ್ರೆ ಎಲ್ಲರೂ ಮಣ್ಣು ಕೂಡ್ಯಾರ, ಹೊತ್ತ ಮುಳುಗ್ಯದ. ಆ ಹುಡುಗಿ ಬಂದು ರಾವಣ ನಮ್ಮ ಕಾಲ ಮೇಲೆ ಬಿದ್ದು ಉಳ್ಳಾಡಕತ್ತದ, ನನ್ನ ಗಂಡ. ಆ ಹುಡುಗಿ ಒದರಾಡಕತ್ತದ. ಸತ್ತಾನಂತ ಹೇಳಬೇಕಾದ್ರೆ ರುಂಡು ಬೇಕು. ರುಂಡರ ಹೋಗಿ ರಾಮನ ಗುಡಿಸಲು ಮುಂದೆ ಬಿದ್ದದ್ದು. ಇದನ್ನು ತರಾವ್ರು ಯಾರು ಅಂತ ಕೇಳಿದರೆ ಅಂಥ ಭಯಂಕರವಾದ ಶಕ್ತಿಶಾಲಿ ರಾಕ್ಷಸರು ಇನ್ಯಾರು ಉಳಿದಿಲ್ಲ. ಉಳಿದವರಿಬ್ಬರೇ, ಒಬ್ಬ ರಾವಣ, ಅವಳು ಸೊಸೆ. ಅಂತಃಪುರದ ಮೇಲೆ ರಾವಣ ಸುಮ್ಮನೆ ಕೂತಾನೆ, ಬೆವಂತು ಬಿಟ್ಟಾನೆ. ನೋಡ್ಬೇಕು ಸನ್ನಿವೇಶ ಭಾಳ ಚಂದದ. ಕೊನೆಗೆ ರಾವಣಂತಾನೆ, ಅಮ್ಮ, ನಿನ್ನ ಗಂಡನ ಮರಣ ವಾರ್ತೆ ನನಗೆ ಕ್ಲಿಯರ್ ಆಗ್ಬೇಕಲ್ಲ, ವಿತ್ ಸರ್ಟಿಫೈಡ್ ಬೇಕಲ್ಲ. ವಿತ್ ಸರ್ಟಿಫೈಡ್ ಬೇಕಾದ್ರೆ ಡಾಕ್ಟ್ರ್ ಹೇಳ್ತಾರೆ ರುಂಡು ಬೇಕಂತೇಳಿ. ರುಂಡು ತರಲಿಕ್ಕೆ ಯಾರನ್ನು ಕಳಿಸ್ಬೇಕಾದ್ರೆ ಇವ್ರು ಯಾರಿಗೂ ಆಗೋದಲ್ಲ. ಯಾರಿಗಾದರೂ ರುಂಡು ತರುವ ಶಕ್ತಿ ಇದ್ದರೆ ತಾಯಿ ನೀನೇ ಹೋಗು, ನೀ ಹೋಗಿ ರಾಮನ ಗುಡಿಸಲಿದ್ದ ರುಂಡನ್ನು ತೆಗೆದುಕೊಂಡು ಬಾ ಅಂತ ಸೊಸಿಗೆ ಹೇಳಿ. ಅವಾಗ ಹುಡುಗಿ ಅಂತಾಳೆ, ನಾಚಿಕೆ ಬರೋದಿಲ್ಲ ನಿನಗೆ? ಯಾರೂ ಇಲ್ಲದ ಸಮಯದಲ್ಲಿ ಹೋಗಿ ಅವನ ಹೆಂಡತಿಯನ್ನು ಹಿಡಿದುಕೊಂಡು ಬಂದಿದ್ದ 18 ರಾದ್ಧಾಂತವನ್ನು ಮಾಡಿ ಈಗ ನಮ್ಮ ಮೇಲೆ ಹಲ್ಲು ಕಡೆ ಕತ್ತಾರವರು. ಅವರು ಗುಡಿಸಲು ಮುಂದೆ ನನ್ನ ಗಂಡನ ರುಂಡು ಬಿದ್ದೈತಿ.
ನಾನೊಬ್ಬ ಯೌವನದ ಹುಡುಗಿ, ನಾನು ಅಕಸ್ಮಾತ್ ಹೊತ್ತು ಮಣಿಗೆ ಕತ್ತಲ್ದಾಗಿ ಈಗ ಹೋಗಿಬಿಟ್ನಿ ಅಂತಂದರೆ ನನ್ನ ಬಿಟ್ಟಾರೇನವರು? ಅವನ ಹೆಂಡತಿ ಅಂತಂದಿಟ್ಟಂಥ ಸಿಟ್ಟಿನಿಂದ ನಾನು ಏನು ಮಾಡಲಿಕ್ಕಿಲ್ಲ. ಅವರು ನನಗೆ ಹೋಗಂತಿಲ್ಲ, ನಾಚಿಕೆ ಬರೋದಿಲ್ಲ ಏನೋ 10 ತಲೆ ಇಟ್ಕೊಂಡ ಅಂತ ಹುಡುಗನು. ಅವು ರಾವಣ ಹೇಳುವ ಮಾತ ಬಂಗಾರಕ್ಷರದಿಂದ ಬರೆದಿಡಬೇಕು. ಇದು ಕೊನೆಯ ಮಾತು, ಇದು ಈ ಜಾತ್ರೆಯ ಕೊನೆಯ ಸಂದೇಶ. ರಾವಣ ಹೇಳುವಂಥ ಮಾತು ಭಾಳ ಸ್ಮರಣೀಯ ಅದು. ಅಮ್ಮ, ನಿನ್ನ ಬೈಗಳು ಅರ್ಥ ಆಗ್ತದೆ, ನಾನು ಮಾಡಿದ ತಪ್ಪು ನನಗೆ ಅರ್ಥ ಆಗ್ಯದ, ಆದರೆ ನನಗೆ ಅನಿವಾರ್ಯವಾಗ್ಯದ. ನಾನು ಕೊನೆಯದಾಗಿ ಹೇಳ್ತೇನೆ, ಆಕಸ್ಮಿಕವಾಗಿ ಕತ್ತಲಲ್ಲೋ ಏಕಾಂತದಲ್ಲೋ ಅರಣ್ಯದಲ್ಲೋ ಒಂದು ಹುಡುಗಿ ಸಿಕ್ಕರೆ ಆ ಹುಡುಗಿಯನ್ನು ಕೆಡಿಸಲಿಕ್ಕೆ ಆ ಕಡೆ ಪಾಳ್ಯದಲ್ಲಿರುವಂಥ ಆ ರಾಮನ ಪಾಳ್ಯದಲ್ಲೇ ನನ್ನಂಥ ದುಷ್ಟ ರಾವಣರು ಒಬ್ಬರು ಇಲ್ಲಮ್ಮ, ಹೋಗಿ ತಗೊಂಡು ಬಾ ಅಮ್ಮ. ರಾಮ ಅಧಿಕಾರ ಕಳ್ಕೊಂಡಿರ್ಬೋದು, ಎಲ್ಲಿ ತನಕ ಕೆಟ್ಟಕತ್ತೆ ಅನ್ನೋದು ನಿಮಗೆ ಹೇಳ್ತೇನೆ. ನೀವು ದಯವಿಟ್ಟು ಗಮನಿಸ್ರಿ. ಕೈಯೊಳಗಿರುವ ಹಣ, ಮೈಯೊಳಗಿರುವ ನೆನ, ಜನ ಕೊಟ್ಟ ಅಧಿಕಾರ ಕೈ ತಪ್ಪಿತು ಅಂದರೆ ಏನಾಗ್ತದೆ ಅನ್ಲಿಕ್ಕೆ ರಾಮನೇ ಉದಾಹರಣೆ. ಹೋಗಿ ದಂಡಕಾರಣ್ಯದ ಒಂದು ಯಾವುದೋ ದಡದಲ್ಲಿ ಇದ್ಕೊಂಡಿದ್ದು ಭರತ ಊರಿಗೆ ಬಂದು ತಾಯಿಯನ್ನು ಬೈದು ತನ್ನ ಸೈನ್ಯವನ್ನು ಕರ್ಕೊಂಡೆ, ಅಣ್ಣನಾದ ರಾಮನು ಕಾಡಿನೊಳಗಿರುವಾಗ ನಾನು ನಾಡಿನಲ್ಲಿರೋದು ಒಳ್ಳೇದಲ್ಲ ಅಂಥೇಳಿ ಹೋಗಿ ಮರಳಿ ಅಯೋಧ್ಯೆಗೆ ಬಾ ಅಂತ ಕರೆದು. ಈ ಕತೆ ಗೊತ್ತದ ನಿಮ್ಗೆ, ಅದಕ್ಕೆ ಓಡಿಸ್ಕೊಂಬರಾಕತ್ತೀನಿ. ರಾಮ ಒಪ್ಪಲಿಲ್ಲ. ಕೊನೆಗೆ ಏನು ಬೇಡದ ಅಂತ, ನಿನ್ನ ಕಾಲೊಳಗಿನ ಪಾದುಕೆಯನ್ನಾದರೂ ನನಗೆ ಕೊಡು, ಈ ಪಾದುಕೆಯನ್ನು ತೆಗೆದುಕೊಂಡು ನಾನು ನಾನು ಅಯೋಧ್ಯೆ ಸಿಂಹಾಸನದ ಮೇಲೆ ಇಟ್ಟು ಆಳ್ತೇನೆ. ರಾಮ, ನೀ ಕೂತ ಸಿಂಹಾಸನದ ಮೇಲೆ ನಾನು ಕೊಡುವುದಿಲ್ಲ, ಕಾಲನು ಪಾದುಕೆ ಕೊಡು ಅಂತಂದ. ಅವನು ಪಾದುಕೆ ಕೊಟ್ಟ. ಅವನು ಹಿಂಗೆ ಅವನ ತಲೆ ಮೇಲೆ ಇಟ್ಕೊಂಡು ಕೇಶ್ ಊರಿಗೆ ಹೋದ, ನಂದಿಗ್ರಾಮದಾಗ ಇಟ್ಟ ಅಂತ. ಇದು ಕಥೆ, ಇದನ್ನು ಹೇಳ್ತಾರೆ ಹಿಂಗೆ. ಆದರೆ ಈ ಕಥೆ ಬೇಡ ನನಗೆ, ಅದರ ವ್ಯಥೆ ತೋರಿಸ್ತೇನೆ ನಿಮಗೆ. ದಂಡಕಾರಣ್ಯಂಥ ಒಂದು ಕೆಟ್ಟ ಹಿಗ್ಜಾಲಿದ್ದ ಪ್ರದೇಶ, ಕೆಟ್ಟ 3 ಮೂಲೆ ಹಳ್ಳಿದ್ದ ಎಳೆದಾಗ ಇದ್ದದ್ದು ಒಂದು ದೊಡ್ಡ ಚಪ್ಪಲ್ನೂ ಕಸ್ಕೊಂಡು ಅದ್ರ ಮುಂದೆ ಹೋಗುವುದು ಹೆಂಗೆ ಹೇಳಿ? ನಿಮಗೆ ಕತೆ ಕೇಳಕ್ಕೆ ಚಂದ ಕಾಣಿಸ್ತತಿದು. ಇದ್ದದ್ದು ಒಂದು ದೊಡ್ಡ ಚಪ್ಪಲ್ನೂ ಕೂಡ ಪ್ರೇಮದಿಂದ ಕಸ್ಕೊಂಡು ಹೋದ್ರೆ ಮುಂದೆ 14 ವರ್ಷ ಕುಡ್ದಾಗ ತಿರುಗಾಡೋದು ಹೆಂಗೆ? ಕಾಲಾಗ ಗೊಬ್ಬಿದ್ದು ಉಗುರ್ಕಿತ್ತು ಸೋರಿದಾಗ ಚಪ್ಪಲಿ ಕೊಡವ್ರು ಯಾರ್ದಾರಲ್ಲ. ಹಾಗೆ ಲೋಕದೊಳಗೆ ಆ ಪ್ರಾರಬ್ಧ ಕೆಟ್ಟ ಕಾಲಕ್ಕೆ ಯಾರು ಪ್ರೇಮದಿಂದ ಕಸ್ಕೋತಾರೋ, ಯಾರು ನ್ಯಾಯ ಮಾಡಿ ಕಸ್ಕೋತಾರೋ, ಯಾರು ನುಗ್ಗಿಸಿ ಕಸ್ಕೋತಾರೋ ಗೊತ್ತಾಗೋದಿಲ್ಲಪ್ಪ. ಪ್ರಾರಬ್ಧ ಕೆಡುವ ಮುನ್ನವೇ ಭಗವಂತನ ನಾಮವನ್ನು ನೆನೆ, ಪರಮಾತ್ಮನ ನಾಮವನ್ನು ನೆನೆ. ಭಗವಂತನ ನಾಮವು ನಿಮ್ಮನ್ನು ಕಾಪಾಡಬಲ್ಲದಲ್ಲದೆ ಇಲ್ಲಿ ಯಾರೂ ಕಾಪಾಡೋದಿಲ್ಲ. ಪರಮಾತ್ಮನೇ ಸ್ಥಿತಿ, ಪರಮಾತ್ಮನೇ ಗತಿ, ಪರಮಾತ್ಮನೇ ಮತಿಯಾಗಿರುವಾಗೆ ಕಸ್ಬಾಲಿಂಗಸೂರು ಗ್ರಾಮದ ಮಹಾನ್ನ ಜನತೆ ನೀವು ಯಾವುದನ್ನು ನಂಬದೆ ಕುಪ್ಪೆ ಭೀಮರಾಯನನ್ನು ನಂಬಿ ನಿಮ್ಮ ಬದುಕನ್ನು ಕಟ್ಕೊಂಡು ಹೊಂಟಿರಲಿಲ್ಲ. ನಾನು ಇವತ್ತಿನ ದಿವಸ ಘೋಷಣೆ ಮಾಡ್ತಾ ಇದ್ದೇನೆ, ಕುಪ್ಪೆ ಭೀಮರಾಯ ಎಲ್ಲಿರ್ತಾನೆ ಅಲ್ಲಿ ಸಿರಿ, ಅಲ್ಲಿ ಸದ್ಗತಿ, ಅಲ್ಲಿ ಸಕಲ ಸೌಭಾಗ್ಯ ಶಾಶ್ವತವಾಗಿ ಈ ಗ್ರಾಮದಲ್ಲಿ ನೆಲೆಯೂರಿ ಇದು ಯಾವತ್ತೂ ಸುಭಿಕ್ಷೆಯಾಗಿ ಬರುವ ಜನರಿಗೆಲ್ಲ ಅನ್ನವನ್ನು ಹಾಕುವಂಥ ಕೇಂದ್ರ ಆಗಲಿ ಅಂತ ಹಾರೈಸುತ್ತಾ ಇವತ್ತಿನ ಜಾತ್ರೆ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಭಾಳ ಸಂತೋಷ. ಕೊನೆ ಮಾತು, ನಾಳಿನ ದಿವಸದಲ್ಲಿ ಏನೋ ಸಾಮೂಹಿಕ ವಿವಾಹಗಳು ಅಂತಂದ್ರೆ ನೋಡ್ರಿ, ಎಂಥ ಒಂದು ತುಟ್ಟಿ ಕಾಲದೊಳಗೆ ಅದೇನೋ 1 ಲಕ್ಷ ಎಷ್ಟೋ ಮ್ಯಾಲೆ 1000 ಬಂಗಾರ ಆಗೈತಿ ಅಂಥೇಳಿ ಎಲ್ಲರೂ ಇವತ್ತಿನ ದಿವಸ ಆ ತಾಳಿ ಯಾರೋ ಹೋದ್ರೆ ಹರ್ಕೊಂಡಿರ್ಕೊಂಡಿರುತ್ತೆ, ಎಲ್ಲರೂ ಸೀರೆ ಮುಚ್ಕೊಂಡಾಗತ್ತಾರೆ ಈಗ. ಯಾಕಂದರೆ ಇವು ಸೈಕಲ್ ಮೋಟ್ರ್ ಮೇಲೆ ಈ ಚೈನ್ ಸ್ನ್ಯಾಕರ್ಸ್ ಅಂತೂ ಭಾಳ ಸಿಗಾಕತ್ತೆ. ಅಂಥ ಸಮಯದೊಳಗೆ 25 ಜೋಡು 30 ಜೋಡು ಸಾಮೂಹಿಕ ವಿವಾಹ ಮಾಡಿ ಎಷ್ಟು ಸಾಮಾನ್ಯ ಜನವರ್ಗಕ್ಕೆ ಎಷ್ಟು ಅನುಕೂಲ ಮಾಡಿದಿರಲ್ಲ, ಅಂಥ ಕೀರ್ತಿಯು ಕೂಡ ಈ ಗ್ರಾಮಕ್ಕೆ ಸಲ್ಲಲಿ ಅಂತ ಚಪ್ಪಾಳೆಯ ಮೂಲಕ ನಮಸ್ಕಾರಗಳನ್ನು ಸಮರ್ಪಿಸೋಣ. ಹಾಗೆ ನಾಡಿದ್ದಿನ ದಿವಸದಲ್ಲೇ ಅದು ಭೀಮರಾಯನ ಮಹಾರಥೋತ್ಸವಕ್ಕೆ ಏನೋ ಅಂತರಿಕ್ಷದಿಂದ ದೇವತೆಗಳು ಹೆಲಿಪ್ಯಾಡ್ ಅದನ್ನು ಹತ್ತಿ ಪುಷ್ಪಕ ವಿಮಾನದಿಂದ ಹೂವನ್ನು ಹಾರಿಸಿ ಒಂದು ಭವ್ಯವಾದಂಥ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಕಾರ್ಯವನ್ನು ಹಾಕ್ಕೊಂಡಿದ್ದೀರಿ. ಅದಕ್ಕೆ ನಾನು ನಿನ್ನೆನೂ ಹೇಳಿದ್ದೇನೆ, ಇವತ್ತೂ ಹೇಳ್ತೇನೆ, ಅದನ್ನು ನೋಡಲಿಕ್ಕೆ ಪರವೂರಿನಿಂದ ಭಾಳಷ್ಟು ಜನ ಬರ್ತಾರೆ. ಒಬ್ಬರಿಗೂ ಕೂಡ ಒಂದು ಯಾವ ನೋವಾಗದ ಹಾಗೆ, ಒಬ್ಬರು ಉಪವಾಸ ಹೋಗದ ಹಾಗೆ, ಒಬ್ಬರ ಬಟ್ಟೆ ಕೆಡದ ಹಾಗೆ ನೋಡಿಕೊಳ್ಳುವುದು ಕಸ್ಬಾಲಿಂಗಸೂರಿನ ಸಮಸ್ತ ಯುವಕರ ಕರ್ತವ್ಯ ಅಂತ ಕೈಮುಗಿದು ನಿಮ್ಮಲ್ಲಿ ನಾನು ಪ್ರಾರ್ಥನಾ ಮಾಡ್ತಾ ಇದ್ದೇನೆ. ಅಂಥ ಒಂದು ಸಮಯದೊಳಗೆ ಈ ಜಾತ್ರಾ ಮಹೋತ್ಸವ ಸಾಗಿ ಬರಲಿ.
ಕೊನೆಯ ದಿನದ ಪ್ರವಚನದ ಕೊನೆಯ ಮಾತುಗಳನ್ನು ನಾನು ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ಸದಾವಕಾಲದಲ್ಲಿ ಈ ತೆರನಾದಂಥ ವಿದ್ಯಾವಿಜ್ಞಾನಗಳು ನಡೀತಾ ಹೋಗಲಿ ಅಂತೇಳಿ ಹಾರೈಸುತ್ತೆ. ಮತ್ತೊಮ್ಮೆ ವೇದಿಕೆ ಮೇಲಿರುವ ಮಹಾನುಭಾವರಾದಂಥ ಪೂಜ್ಯಪಾದ ಗಣಮಠದಪ್ಪಂಗಳಿಗೆ, ವಿಶೇಷವಾಗಿ ಸಾಹಿತಿಗಳಾದಂಥ ಪೂಜ್ಯಪಾದ ಸಂಗೀತ ಬಳಗಕ್ಕೆ, ವಿಶೇಷ ಆಹ್ವಾನಿತರಾಗಿ ಬಂದಂಥ ನನ್ನ ಎಲ್ಲ ಸಹೋದರ ಬಂಧುಗಳಿಗೆ, ಶಾಂತವಾಗಿ ಕುಳಿತಂಥ ತಾಯಂದಿರೇ, ಎಲ್ಲರೂ ನಿನ್ನಿನ ದಿನಾನೂ ಹೇಳಿದ್ದೇನೆ, ಇವತ್ತು ನೆನಪು ಮಾಡ್ತೇನೆ. ಹೆಣ್ಣು ಮಕ್ಕಳ ಪ್ರಸಾದ ಆಗುವವರೆಗೆ ಗಂಡು ಮಕ್ಕಳು ಯಾರೂ ದುಃಖುವಂಥದ್ದು ಕೆಲಸ ಮಾಡಬಾರ್ದು. ಆ ತಾಯಂದಿರನ್ನು ನಿಮ್ಮ ಕಣ್ಣಿನ ಗುಡ್ಡೆ ಅಂತ ರಕ್ಷಣೆ ಮಾಡಿ ಪ್ರಸಾದ ಮಾಡಿ ಅವ್ರ ಮನೆಗೆ ಮುಟ್ಟಿಸುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ಎಲ್ಲರಿಗೆ ನಮಸ್ಕಾರಗಳು.